ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇದು ನಾವು ಶ್ರೀಮದ್ ಭಗವದ್ಗೀತಾ ಪ್ರಥಮ ಅಧ್ಯಾಯ ಅರ್ಜುನ ವಿಷಾದ ಯೋಗ ಶ್ಲೋಕ 13 ಹಾಗೂ 14 ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ತತಃ ಶಂಕಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮಲೋಭವತ್. ತತಃ ಶಂಕಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮಲೋಭವತ್. ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮಲೋಭವತ್. ಅನುವಾದ ಅಭಯ ಚರಣಾರವಿಂದ ಭಕ್ತೇಶ್ವರ ಪ್ರಭುಪಾದರಿಂದ. ಅನಂತರ ಶಂಖಗಳು, ಭೇರಿಗಳು, ಡೋಳು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ರಣಶಬ್ದವು ಭೀಷಣವಾಗಿತ್ತು. ದುರ್ಯೋಧನ ಪಾಂಡವರ ಸೈನ್ಯದ ಬಗ್ಗೆ ವಿವರಿಸಿದ. ತನ್ನ ಸೈನ್ಯದ ಬಲವನ್ನು ಕೂಡ ದ್ರೋಣಾಚಾರ್ಯರಿಗೆ ವಿವರಿಸಿದ. ಅನಂತರ ಭೀಷ್ಮಾಚಾರ್ಯರು ದುರ್ಯೋಧನನ ಸಂತೋಷಕ್ಕೋಸ್ಕರ, ಅವನಲ್ಲಿ ಉತ್ಸಾಹ ಮಾಡಲಿಕ್ಕೋಸ್ಕರ ಜೋರಾಗಿ ಶಂಖವನ್ನು ಊದ್ತಾರೆ. ಹಾಗೆಯೇ ಎಲ್ಲಾ ಕಡೆ ಶಂಖ, ಭೇರ್ಯ, ಪಣವ, ಗೋಮುಖ ನಾನಾ ರೀತಿಯ ವಾದ್ಯಗಳು ಬಾರಿಸಲಿಕ್ಕೆ ಶುರು ಆಯಿತು. ವಾದ್ಯಗಳು, ಅನೇಕ ವಾದ್ಯಗಳು, ಸಂಗೀತ ಕೇಳ್ತೀವಿ ಮಂದಿರದಲ್ಲಿ ಅಥವಾ ಯಾವುದೋ ಫಿಲಮಲ್ಲಿ ಹಾಡುಗಳಲ್ಲೂ ಕೂಡ ವಾದ್ಯಗಳು ನುಡಿಸ್ತಾರೆ. ನಾನಾ ರೀತಿಯ ವಾದ್ಯಗಳಿದೆ. ವಾದ್ಯದ ಶಬ್ದಗಳಿಂದ ನಮ್ಮ ಮನಸ್ಸಿನ ಮೇಲೆ ಬೇರೆ ಬೇರೆ ರೀತಿಯ ಪ್ರಭಾವವನ್ನು ಉಂಟು ಮಾಡುತ್ತೆ. ಇನ್ನು ಶಾಂತವಾಗಿ ತಂಬೂರಿ, ವೀಣಾ ಮನಸ್ಸು ಶಾಂತಗೊಳಿಸುತ್ತೆ. ಇನ್ನು ಕೆಲವು ವಾದ್ಯಗಳು ನೃತ್ಯ ಮಾಡಬೇಕು ಅನ್ಸುತ್ತೆ. ಇನ್ನು ಕೆಲವು ವಾದ್ಯಗಳು ತಲೆ ಚಿಟ್ಟಿಡಿಯುತ್ತೆ. ಮ್ಯೂಸಿಕ್ ಅಲ್ಲೂ ನೋಡ್ತೀವಿ, ರಾಕ್ ಮ್ಯೂಸಿಕ್ ಅಂತಿದೆ. ತುಂಬಾ ಗಿಟಾರ್, ಡ್ರಮ್ಸ್ ಇಟ್ಕೊಂಡು ಜೋರಾಗಿ ಕೂಗಾಡ್ತಾ ಹಾಡ್ತಾರೆ. ಅದು ಸಾತ್ವಿಕ ಜನರಿಗೆ ತುಂಬಾ ತಲೆ ಚಿಟ್ಟಿ ಹಿಡಿಯುತ್ತೆ. ಆದ್ರೆ ತಾಮಸಿಕ ಗುಣದವರಿಗೆ ಅವರು ಅದರಿಂದ ಆನಂದಿಸ್ತಾರೆ. ಹೀಗೆ ಬೇರೆ ಬೇರೆ ವಾದ್ಯಗಳಿಂದ ಬೇರೆ ಬೇರೆ ಗುಣದ ಮೇಲೆ ಅದು ಪ್ರಭಾವ ಬೀರುತ್ತೆ. ಹಾಗೂ ಬೇರೆ ಬೇರೆ ಗುಣದವರು ಆ ಬೇರೆ ಬೇರೆ ರೀತಿಯ ಶಬ್ದಗಳಿಗೆ ಅವರು ಆನಂದವನ್ನು ಅನುಭವಿಸ್ತಾರೆ. ಸಾತ್ವಿಕ ಸ್ವಭಾವದವರಿಗೆ ಶಾಂತಿಯಿಂದ ಮೃದುವಾದಂತಹ ಶಬ್ದಗಳು ಕೇಳಲಿಕ್ಕೆ ಇಷ್ಟಪಡ್ತಾರೆ. ಮತ್ತೆ ಭಗವಂತನ ಭಕ್ತರು ಆ ಎಲ್ಲಾ ವಾದ್ಯಗಳನ್ನು ಭಗವಂತನ ತೃಪ್ತಿಗೋಸ್ಕರ ನುಡಿಸ್ತಾರೆ. ಸಾತ್ವಿಕ, ರಾಜಸಿಕ, ತಾಮಸಿಕ ಎಲ್ಲವೂ ಕೂಡ ಮೂರು ಕೂಡ ತನ್ನ ಇಂದ್ರಿಯ ತೃಪ್ತಿಗೋಸ್ಕರ ವಾದ್ಯಗಳು ನುಡಿಸುವಂತಹದ್ದು. ಭಗವಂತನ ತೃಪ್ತಿಗೋಸ್ಕರ ವಾದ್ಯ ನುಡಿಸುವಂತಹದ್ದು ಶುದ್ಧ ಸಾತ್ವಿಕ ಗುಣ. ಭಗವಂತನ ಗುಣಗಾನ ಮಾಡ್ತಾ ಭಗವಂತನ ಸಂತೋಷಕ್ಕೋಸ್ಕರ ನುಡಿಸುವಂತಹ ವಾದ್ಯಗಳು. ಇಲ್ಲಿ ರಣಭೂಮಿಯಲ್ಲೂ ಕೂಡ ಇಲ್ಲಿ ವಾದ್ಯಗಳು ನುಡಿಸ್ತಾ ಇದ್ದಾರೆ. ಇಲ್ಲಿ ಉತ್ಸಾಹ ತುಂಬಲಿಕ್ಕೋಸ್ಕರ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ, ಅವನ ಮನಸ್ಸು ರಾಜಸಿಕ ಗುಣದಲ್ಲಿ ಅದು ಮುಳುಗಿರ್ಬೇಕು. ಆವಾಗಲೇ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ. ಹೇಗೆ ಫಿಲಮ್ ನೋಡ್ತಾ ಇರ್ತೀವಿ, ಫಿಲಮ್ ಅಲ್ಲೂ ಕೂಡ ಶುರುವಿನಿಂದ ಕೊನೆ ತನಕ ಮ್ಯೂಸಿಕ್ ನಡೀತಾ ಇರುತ್ತೆ. ಹೀರೋ ಹೀರೋಯಿನ್ ನೋಡಿದಾಗ ಒಂಥರ ಮ್ಯೂಸಿಕ್ ಇರುತ್ತೆ. ಏನೋ ಭಯ ಉಂಟಾದಾಗ ಒಂದ್ ರೀತಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತಾರೆ. ಹಾಗೆ ಫೈಟಿಂಗ್ ಆಗ್ಬೇಕಾದ್ರೆ ಒಂಥರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡ್ತಾ ಇರ್ತಾರೆ. ಸ್ಲೋ ಮೋಷನ್ ತೋರಿಸ್ತಾ ಮತ್ತೆ ಹೀರೋ ಎಂಟ್ರಿ ಕೊಟ್ಟ ಅಥವಾ ವಿಲನ್ ಎಂಟ್ರಿ ಕೊಟ್ಟಾಗ ಬೇರೆ ಬೇರೆ ರೀತಿಯ ಮ್ಯೂಸಿಕ್ ಗಳು ಬರ್ತಾ ಇರುತ್ತೆ. ಆಗ ನಮ್ಗೆ ಏನ್ ಅನ್ಸುತ್ತೆ, ನಾವು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಕೂಡ ಏನೋ ರಿಯಲ್ ಆಗಿ ನಡೀತಾ ಇದೆಯೋ, ನಮ್ಮ ಮುಂದೆ ಕಣ್ಣು ನಡೀತಾ ಇದೆಯೋ ಅನ್ನೋ ರೀತಿಯಲ್ಲಿ ನಮ್ಮ ಮನಸ್ಸು ಕೂಡ ಅದರಲ್ಲಿ ಹೋಗಿ ಒಳಗೆ ಸೇರ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಯುದ್ಧ ಭೂಮಿಯಲ್ಲಿ ಆ ಯುದ್ಧ, ಆ ಭಾವನೆ ಇರಬೇಕು. ರೋಷ ಆವೇಶದಿಂದ ಅಲ್ಲಿ ಯುದ್ಧ ನಡೀತಾ ಇರಬೇಕು. ಉತ್ಸಾಹ ಕಳ್ಕೊಳ್ಳದೆ ಅವ್ರು ಮುನ್ನುಗ್ಗಬೇಕು ಅನ್ನೋ ಉದ್ದೇಶದಿಂದ ನಾನಾ ರೀತಿಯ ಈ ವಾದ್ಯಗಳು, ತಮಟೆ, ಭೇರ್ಯ ನಮ್ಗೆ ಕಂಡು ಬರೋದಿಲ್ಲ. ಮುಂಚಿನ ಸಮಯದ ಯುದ್ಧದಲ್ಲಿ ತುಂಬಾ ದೂರದಲ್ಲಿ ಬಾರಿಸಿದ್ರು ಕೂಡ ಅಲ್ಲಿ ಎಷ್ಟೊಂದು ಸೈನ್ಯ ಇದೆ. ಕೋಟ್ಯಾಂತರ ಜನ ಬಂದು ಸೇರಿದ್ದಾರೆ. 100 ಕೋಟಿ ಜನ ಅಂದ್ರೆ ಎಷ್ಟು ಮೈಲಿ ತನಕ ಇರ್ಬೋದು ಸೈನ್ಯ. ಅಷ್ಟು ಸೈನ್ಯಕ್ಕೆ ಗೊತ್ತಾಗ್ಬೇಕಲ್ಲ ಯುದ್ಧ ಶುರುವಾಗಿದೆ, ಯುದ್ಧ ನಡೀತಾ ಇದೆ ಅಂತ. ಅದರಿಂದ ಜೋರಾಗಿ ಇದೆಲ್ಲ ಓದೋದ್ರಿಂದ ಶಂಖ, ತಮಟೆ ಅಂದ್ರೆ ಎಷ್ಟೋ ಮೈಲಿ ತನಕ ಇರುವಂತ ಸೈನ್ಯಕ್ಕೆಲ್ಲ ಗೊತ್ತಾಗುತ್ತೆ ಆ ಯುದ್ಧ ಶುರು ಆಗಿದೆ, ನಾವೆಲ್ಲ ಮುನ್ನುಗ್ಗಬೇಕು. ಹೀಗೆ ಎಲ್ಲಾ ವಾದ್ಯಗಳು ನುಡಿಸ್ತಾ ಇದ್ದಾರೆ. ರಣಶಬ್ದ, ರಣರಂಗದಲ್ಲಿ
ಯುದ್ಧದ ಶಬ್ದವು ಎಲ್ಲಾ ಕಡೆ ಮೂಡಿದೆ. ಎಲ್ಲರ ಮನಸ್ಸೀಗ ಯುದ್ಧ ಆಗ್ಬೇಕು, ನಾವು ಜಯಿಸ್ಬೇಕು, ನಾವು ಗೆಲ್ಲಬೇಕು, ಎದುರು ಪಕ್ಷವನ್ನು ಸಂಹಾರ ಮಾಡಬೇಕು. ಏಕೈಕ ಚಿಂತನೆ, ಬೇರೇನು ಚಿಂತನೆ ಇಲ್ಲ. ಮನೆ, ಸಂಸಾರ, ಮಠ ಇಲ್ಲ. ಇವಾಗ ಒಂದೇ ಒಂದು ಲಕ್ಷ್ಯ, ಎದುರು ಪಕ್ಷದಲ್ಲಿರುವಂತಹ ಸಂಹಾರ ಮಾಡ್ಬೇಕಷ್ಟೇ. ಈ ಒಂದು ಶಬ್ದ ರಣದ ಶಬ್ದ ಇದು ಎಲ್ಲಾ ಕಡೆ ಮೂಡ್ತಾ ಇದೆ. ಆಗ ಶ್ಲೋಕ 14, ತತಃ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದಂತೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಕೌ ಪ್ರದದ್ಮತುಃ. ತತಃ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದಂತೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಕೌ ಪ್ರದದ್ಮತುಃ. ತತಃ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಕೌ ಪ್ರದದ್ಮತುಃ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಇಲ್ಲಿ ತನಕ ಸಂಜಯ ದುರ್ಯೋಧನ ಹೇಳಿದ ಮಾತುಗಳು ಇದನ್ನು ವಿವರಿಸಿದ್ರು. ಈಗ ಎತ್ತಿಗೆ ಪಾಂಡವರ ಕಡೆ ಹೋಗ್ತಾ ಇದೆ. ಮೊದಲು ವಿಲನ್ ಎಂಟ್ರಿ ಕೊಟ್ಟು ಮತ್ತೆಲ್ಲ ಮ್ಯೂಸಿಕ್ ನಡೀತಾ ಇದೆ. ಈಗ ಹೀರೋ ಎಂಟ್ರಿ ಆಗ್ತಾ ಇದ್ದಾನೆ. ಹೀರೋ ಎಂಟ್ರಿ ಆಗ್ಬೇಕಾದ್ರೆ ಹೇಗೆ ತೋರಿಸ್ತಾರೆ? ಒಂದು ದೊಡ್ಡ ಏರೋಪ್ಲೇನ್ ಇಂದ ಇಳಿದು ಬರ್ತಾನೆ, ಎಲ್ಲ ಬಾಡಿ ಗಾರ್ಡ್ಸ್ ಇರ್ತಾರೆ, ದೊಡ್ಡ ಕಾರ್ ಬರುತ್ತೆ, ಮತ್ತೆ ಎಲ್ಲ ಬಾಡಿ ಗಾರ್ಡ್ಸ್ ಇಳಿದು ಹೊಡಿತಾರೆ. ಸೊ ಹೀರೋ ನಡ್ಕೊಂಡು ಬರೋದು ಮೆತ್ತಿಗೆ ಪಾದಗಳಿಂದ ತೋರಿಸ್ತಾ ಅನಂತರ ಹೀರೋದ ನಗುಮುಖ ತೋರಿಸ್ತಾರೆ. ಹಾಗೆ ಇಲ್ಲಿ ವೇದವ್ಯಾಸರು ವರ್ಣಿಸ್ತಾ ಇದ್ದಾರೆ. ಈ ಕಡೆಲ್ಲ ಈ ವಿಲನ್ಗಳ ಏನೆಲ್ಲ ಚಿಂತನೆ ಆಯ್ತು, ದುರ್ಯೋಧನ ಚಿಂತನೆ, ಅವನ ಸ್ವಭಾವ, ಇದೆಲ್ಲ ವರ್ಣಿಸಿದ್ಮೇಲೆ ಇವಾಗ ಹೀರೋ ಎಂಟ್ರಿ, ಎಲ್ಲ ಮ್ಯೂಸಿಕ್ ಈಗ ನಡೀತಾ ಇದೆ, ವಾದ್ಯಘೋಷ ನಡೀತಾ ಇದೆ. ಈಗ ತತಃ ಶ್ವೇತ ಹರೇರ್ಯುಕ್ತೆ. ಸೊ ಹೇಗೆ ಎಂಟ್ರಿ ಕೊಟ್ಟ ಹೀರೋ, ಜಗತ್ತಿನ ಹೀರೋ, ಜಗದೊಡೆಯ ಜಗನ್ನಾಥ ಹೀರೋ ಹೆಂಗ್ ಕೊಡ್ತಾ ಇದ್ದಾನೆ? ರಥೈರ್, ದೊಡ್ಡ ರಥದ ಮೇಲೆ, ಶ್ವೇತ ಹರೇರ್ಯುಕ್ತೆ, 5 ಬಿಳಿಯ ಕುದುರೆಗಳು. ಈ 5 ತುಂಬಾ ಸ್ವಚ್ಛವಾದಂತಹ ಬಿಳಿಯ ಕುದುರೆಗಳಿಂದ ಕಟ್ಟಿರುವಂತಹ ರಥದ ಮೇಲೆ ಶ್ರೀಕೃಷ್ಣ, ಮಾಧವ, ಅನಂತರ ಪಾಂಡವ, ಅರ್ಜುನ ಇವರಿಬ್ಬರೂ ಕೂಡ ಅವರು ಶಂಖಗಳನ್ನು, ದಿವ್ಯವಾದಂತಹ ಶಂಖಗಳನ್ನು ಊದಿದರು. ಅಲ್ಲಿ ಕೋಟ್ಯಾಂತರ ಜನರ ಮಧ್ಯೆ ಎಷ್ಟು ದೊಡ್ಡ ಸೈನ್ಯ ನಿಂತಿದೆ. ಸಾಗರ, ಸಮುದ್ರದ ಹಾಗೆ ಜನರ ಸಮುದ್ರ ನಿಂತಿದೆ. ಅದರ ಮಧ್ಯ ಈಗ ದೂರದಿಂದ ಎಷ್ಟು ದೊಡ್ಡ ಸೈನ್ಯವನ್ನು ಸೇರಿಸ್ತಾ ಇವಾಗ ಮಧ್ಯಕ್ಕೆ ಬರ್ತಾ ಇದೆ, ಫೋಕಸ್ ಆಗ್ತಾ ಇದೆ ಕೃಷ್ಣ ಮತ್ತು ಅರ್ಜುನ. ಇಲ್ಲಿ ಸಾಂಕೇತಿಕವಾಗಿಯೂ ಕೂಡ ಈ ರಥವನ್ನು ಹೋಲಿಸ್ತಾರೆ. ಈ ರಥ ಏನು? ಇದು ನಮ್ಮ ದೇಹ. 84 ಲಕ್ಷ ಜೀವರಾಶಿಗಳ ನಂತರ ದುರ್ಲಭವಾದಂತಹ ಈ ದೇಹ ತುಂಬಾ ಪ್ರಾಮುಖ್ಯವಾದಂತಹದ್ದು. ರಥದಲ್ಲಿ 5 ಬಿಳಿಯ ಕುದುರೆಗಳು, ಅದು ನಮ್ಮ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯ, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಇದು ಬಿಳಿಯ ಕುದುರೆಗಳನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ನಮಗೆ ಯಾವಾಗ ಈ ಮಾನವ ಜನ್ಮ ನಮಗೆ ದೊರಕುತ್ತೆ, ಭಗವಂತ ನಮಗೆ ತುಂಬಾ ಒಳ್ಳೆಯ ಇಂದ್ರಿಯಗಳನ್ನು ಕೊಡ್ತಾನೆ, ಶುದ್ಧವಾದ ಇಂದ್ರಿಯಗಳು ಕೊಟ್ಟಿರ್ತಾರೆ. ಅನಂತರ ಜನನ ಆದ್ಮೇಲೆ ನಾವು ಏನ್ ಮಾಡ್ತೀವಿ? ಎಲ್ಲ ಅಸತ್ಸಂಗ ಮಾಡಿಕೊಂಡು ನಮ್ಮ ಇಂದ್ರಿಯಗಳನ್ನು ಕೆಡಿಸ್ಬಿಡ್ತೀವಿ. ಭಗವಂತ ನಮಗೆ ಕೆಟ್ಟ ಇಂದ್ರಿಯಗಳು ಕೊಡೋದಿಲ್ಲ, ಸ್ವಚ್ಛವಾದ ಇಂದ್ರಿಯಗಳು ಕೊಟ್ಟಿದ್ದಾನೆ. ನಾವು ಸಂಸಾರ ಚಿಂತನೆಯಲ್ಲಿ ನಾನು ನಾನು ನನ್ನದು ಇಂದ್ರಿಯ ಭೋಗಿಸ್ಬೇಕು ಅನ್ನೋ ಚಿಂತನೆ ಅಲ್ಲಿ ಮುಡುಕ್ತಾ ಇದ್ದ ಹಾಗೆ, ಇಂದ್ರಿಯ ಭೋಗಿಸುವಂತ ಜನರ ಸಂಘದಲ್ಲಿ ತೊಡಗ್ತಾ ನಮ್ಮ ಇಂದ್ರಿಯಗಳು ಕಪ್ಪಾಗ್ಬಿಡುತ್ತೆ. ಅಂದ್ರೆ ಯಾವ ವ್ಯಕ್ತಿ ಜನ್ಮದಿಂದಲೂ ತನ್ನ ಇಂದ್ರಿಯಗಳನ್ನು ಭಗವಂತನ ಸೇರಿ ತೊಡಗಿಸ್ತಾನೆ, ಅವನ ರಥ ಶುದ್ಧವಾಗಿರುತ್ತೆ. ಹೇಗೆ ಇಲ್ಲಿ ಅರ್ಜುನನ ರಥ ಆಯ್ತು, ಶುದ್ಧವಾದಂತಹ ಕುದುರೆಗಳು. ಅದರಿಂದಲೇ ಆಚಾರ್ಯರು ಹೇಳ್ತಾರೆ, ನಾವು ಪಾಂಡವನಾಗಬೇಕು. ಪಾಂಡು ಅಂತ ಹೇಳಿದ್ರೆ ಶುದ್ಧವಾದಂಥವನು, ಶುದ್ಧವಾಗಿ ಸ್ವಚ್ಛವಾಗಿರುವಂಥದ್ದು. ನಾವು ಕೂಡ ಯಾವಾಗ ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆ ತೊಡಗಿಸ್ತೀವಿ, ಭಗವಂತನ ಧ್ಯಾನ ಮಾಡ್ತೀವಿ, ಆಗ ನಾವು ಕೂಡ ಅರ್ಜುನನ ಹಾಗೆ ನಾವು ಪಾಂಡವರಾಗ್ತೀವಿ. ಆಗ ನಮ್ಮ ಈ ರಥದ ಒಂದು ಸಾರಥಿ ಆಗ್ತಾನೆ ಕೃಷ್ಣ. ಅವನ ಕೈಗೆ ನಮ್ಮನ್ನು ಆತ್ಮಾರ್ಪಣೆ, ಸಮರ್ಪಣೆ ನಾವು ಮಾಡಿದ್ರೆ ನಮ್ಮ ಜೀವನ ಪರಿಪೂರ್ಣ ಆಗುತ್ತೆ. ಈ ಅರ್ಜುನ ಕೃಷ್ಣನ ಭಕ್ತ, ಕೃಷ್ಣನಿಗೆ ಶರಣಾಗಿದ್ದ. ಆದ ಕಾರಣ ಕೃಷ್ಣ ಅವನ ಒಂದು ಜೀವನದ ಸಾರಥ್ಯವನ್ನು ವಹಿಸಿದ್ದ. ಇದೇ ಕೃಷ್ಣ ಹಾಗೂ ಅರ್ಜುನ. ಒಂದು ಜೀವಾತ್ಮ, ಈ ದೇಹದಲ್ಲಿ ಜೀವಾತ್ಮ ಇದೆ, ಇನ್ನೊಂದು ಪರಮಾತ್ಮ ಇದೆ.
ಜೀವಾತ್ಮ ಸ್ವತಂತ್ರವಾಗಿ ಯೋಚನೆ ಮಾಡ್ತಾ ಇದ್ರೆ ದುರ್ಯೋಧನನ ಹಾಗೆ ಅದು ವಿನಾಶಕ್ಕೆ ಕಾರಣ ಆಗುತ್ತೆ. ಅರೆ ಯಾವ ಜೀವಾತ್ಮ ಪರಮಾತ್ಮನ ಚಿಂತನೆಯಲ್ಲಿ ಪರಮಾತ್ಮನ ಸೇವೆಯಲ್ಲಿ ತೊಡಗಿರುತ್ತೆ, ಆಗ ಅವನ ಜೀವನ ಧನ್ಯವಾಗುತ್ತೆ, ಜೀವನ ಪರಿಪೂರ್ಣ ಆಗುತ್ತೆ, ಸನಾತನವಾಗಿ ಸಂತೋಷವಾಗಿರ್ತಾನೆ. ಹಾಗೂ ಈ ರಥ ದಿವ್ಯವಾದಂತಹ ರಥ ಅರ್ಜುನನಿಗೆ ಅಗ್ನಿದೇವ ಕೊಟ್ಟಿರುವಂತಹ ಈ ರಥ. ಒಮ್ಮೆ ಅರ್ಜುನ ಹಾಗೂ ಕೃಷ್ಣ ಖಾಂಡವ ವನದಲ್ಲಿ ಇರಬೇಕಾದ್ರೆ ಅಲ್ಲಿ ಅಗ್ನಿದೇವ ಬರ್ತಾನೆ. ಅಗ್ನಿದೇವ ಬಂದು ಪ್ರಾರ್ಥನೆ ಮಾಡ್ಕೋತಾನೆ, ನನಗೆ ಸಹಾಯ ಮಾಡಿ, ನನಗೆ ತುಂಬಾ ಹೊಟ್ಟೆ ನೋವಾಗ್ತಾ ಇದೆ, ಅಜೀರ್ಣವಾಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಪೂರ್ವದಲ್ಲಿ ಒಬ್ಬ ರಾಜ ಶಿವನ ತೃಪ್ತಿಪಡಿಸ್ಬೇಕು ಅಂತ ಹೇಳಿ ಅಖಂಡವಾಗಿ ಯಜ್ಞ ಮಾಡಿದ. ಹಗಲು ರಾತ್ರಿ ಅಗ್ನಿಯಲ್ಲಿ ತುಪ್ಪ ಸುರಿದು ಅದು ಅಗ್ನಿಗೆ ಅಜೀರ್ಣ ಆಗೋಗ್ಬಿಟ್ಟಿತ್ತು. ಯಜ್ಞ ಮಾಡ್ಲಿಕ್ಕೆ ಒಂದು ಕೆಲವು ನಿಯಮಗಳಿದೆ. ಆದ್ರೆ ಆ ರಾಜ ಸತತವಾಗಿ ಯಜ್ಞ ಮಾಡಿದ. ತುಂಬಾ ಜಾಸ್ತಿನೇ ಯಜ್ಞ ಮಾಡಿ ಏನಾಯ್ತು, ಅದು ಅಗ್ನಿಗೆ ಅಜೀರ್ಣ ಆಗೋಯ್ತು. ಇಂದ ಹೋಗಿ ಬ್ರಹ್ಮದೇವನ್ ಕೇಳ್ಕೊಂಡ. ಅಜೀರ್ಣದಿಂದ ಅಗ್ನಿಯ ಕಾಂತಿನೂ ಹೊಟ್ಟೋಯ್ತು. ಬ್ರಹ್ಮ ನಾವು ಪ್ರಾರ್ಥನೆ ಮಾಡ್ಕೋತಾನೆ, ನಾನು ಹೆಂಗೆ ಈ ಅನಾರೋಗ್ಯದಿಂದ ಗುಣ ಆಗೋದು ಅಂತ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಇಲ್ಲಿ ಈ ಖಾಂಡವ ಈ ಖಾಂಡವ ವನ ಇದೆ, ಈ ಖಾಂಡವ ವನವನ್ನು ನೀ ಸೇವನೆ ಮಾಡೋದ್ರಿಂದ ನೀನು ನಿನ್ನ ಅಜೀರ್ಣ ಅನ್ನೋದು ನಿವಾರಣೆ ಆಗತ್ತೆ ಅಂತ. ಅಲ್ಲಿ ಅನೇಕ ರೀತಿಯ ಅಸುರರು, ಪ್ರಾಣಿ ಪಕ್ಷಿ ಗಿಡ ಮರಗಳ ರೂಪದಲ್ಲಿ ಇದ್ದಾರೆ, ಅದೆಲ್ಲ ಸೇರ್ಕೊಂಡು. ಅದರಿಂದ ಅದನ್ನು ಸಂಹಾರ ಮಾಡೋದ್ರಿಂದ ನಿನ್ನ ಒಂದು ಅಜೀರ್ಣ ಸರಿಯಾಗತ್ತೆ. ಆದ್ರೆ ಆ ಅಗ್ನಿದೇವ ಎಷ್ಟು ಅಲ್ಲಿ ಪ್ರಯತ್ನ ಮಾಡಿದ್ರು ಕೂಡ ಆ ವನದಲ್ಲಿ ತಕ್ಷಕ ಅನ್ನುವಂತಹ ಸರ್ಪ ಇತ್ತು. ಆ ತಕ್ಷಕ ಇಂದ್ರನ ಸ್ನೇಹಿತ, ಮಿತ್ರ ಅವನು. ಅಂದ್ರೆ ಯಾವಾಗೆಲ್ಲ ಅಗ್ನಿ ಅದ ವನವನ್ನು ಧ್ವಂಸ ಮಾಡ್ಲಿಕ್ಕೆ ಹೋಗ್ತಾನೆ, ಇಂದ್ರ ಜೋರಾಗಿ ಮಳೆ ಸುರಿಸ್ಬಿಡ್ತಾನೆ. ಮತ್ತೆ ಅಗ್ನಿಗೆ ಅದನ್ನ ಸೇವನೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದರಿಂದ ಈಗ ಆ ಇಂದ್ರನ ಒಂದು ವಿಸ್ತರಣೆಯೇ ಅರ್ಜುನ. ಇಂದ್ರ ನೇರವಾಗಿ ಸಹಾಯ ಮಾಡಕ್ಕಾಗಲ್ಲ, ಯಾಕಂದ್ರೆ ಸ್ನೇಹಿತ ಇದ್ದಾನೆ. ಆದ್ರೆ ಅವನ ಒಂದು ವಿಸ್ತರಣೆಯ ಮೂಲಕ ಅಗ್ನಿ ಬಂದು ಕೇಳ್ಕೊತಾ ಇದ್ದಾನೆ, ಕೃಷ್ಣನ ಕೇಳ್ಕೊತಾನೆ, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ. ಮತ್ತೆ ಇದೆಲ್ಲ ಕೃಷ್ಣನ ಒಂದು ಯೋಜನೆ ಇತ್ತು. ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತ. ಆ ವನದಲ್ಲಿ ಎಲ್ಲ ಬೇರೆ ಬೇರೆ ಅಸುರರು, ಕೃಷ್ಣ ಅವತರಿಸಿದೆ ಎಲ್ಲ ಅಸುರನ ಸಂಹಾರ ಮಾಡ್ಬೇಕು ಅಂತ. ಬೇರೆ ಬೇರೆ ಅಸುರರೆಲ್ಲ ಗಿಡ ಮರ ಪ್ರಾಣಿ ಪಕ್ಷಿಗಳಿಗೆಲ್ಲ ಸೇರ್ಕೊಂಡಿದ್ರು. ಹೇಗೆ ನಾನು ಅಸುರ ಮುಂಚೆನೂ ಕೂಡ ಬಂದಿದ್ರು, ಬಕಾಸುರ ಪಕ್ಷಿಯ ರೂಪದಲ್ಲಿ, ಅರಿಷ್ಟಾಸುರ ಆಕಳ ರೂಪದಲ್ಲಿ, ಶಕಟಾಸುರ ಬಂಡಿಯ ರೂಪದಲ್ಲಿ, ಹೀಗೆ ನಾನಾ ಅಸುರರು ಬೇರೆ ರೂಪದಲ್ಲಿ ಇದ್ರು. ಹೀಗೆ ಈ ವನದಲ್ಲೂ ಕೂಡ ಸೇರ್ಕೊಂಡಿದ್ರು. ಅದನ್ನೆಲ್ಲ ನಾಶ ಮಾಡ್ಬೇಕಾಗಿದೆ. ಅದರಿಂದ ಕೃಷ್ಣ ಹೇಳ್ತಾನೆ, ಮತ್ತೆ ಈ ದೊಡ್ಡ ವನವನ್ನು ನಾನು ಸುಡಲಿಕ್ಕೆ ಅವಕಾಶ ಬೇಕು ಅಂತ ಹೇಳಿದ್ರೆ, ಮತ್ತೆ ಇದನ್ನ ರಕ್ಷಣೆ ಮಾಡ್ಲಿಕ್ಕೆ ಆ ಸಂಪೂರ್ಣ ವನವನ್ನು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಒಂದು ದಿವ್ಯವಾದ ರಥ ಬೇಕಲ್ಲ. ಆಯ್ತು ಅಂತ ಹೇಳಿ ಅಗ್ನಿ ಹೋಗಿ ವರುಣನ್ ಕೇಳ್ತಾನೆ. ವರುಣ ಸಮುದ್ರ ದೇವ, ವರುಣ ಕೇಳ್ಕೊತಾನೆ. ಅವರಿಬ್ರು ಮಿತ್ರರು, ತುಂಬಾ ಗಾಢ ಮಿತ್ರರು. ಅದರಿಂದ ವರುಣ ದಿವ್ಯವಾದ ರಥ ಕೊಡ್ತಾನೆ. ಅದು ಮನಸ್ಸಿನ ವೇಗದಲ್ಲಿ ಓಡುವಂತಹ ರಥ. ನಾವು ಚಿಂತನೆ ಮಾಡ್ತಲ್ಲ, ಅಮೆರಿಕಾಲಿ ನಮ್ಮ ಕಣ್ಮುಂದೆ ಬಂದ್ಬಿಟ್ಟು ಎಷ್ಟು ಸೆಕೆಂಡ್ ಆಗುತ್ತೆ. ಸೊ ಅಷ್ಟು ವೇಗದಲ್ಲಿ ಓಡುವಂತಹ ರಥ ಅದು. ಸ್ವಚ್ಛವಾದಂತಹ ಕುದುರೆಗಳು, ಮನಸ್ಸಿನ ವೇಗದಲ್ಲಿ ಓಡುವಂತಹ ಕುದುರೆಗಳು. ಮತ್ತೆ ಗಾಂಡೀವ ಇದು ಬ್ರಹ್ಮನೇ ಸೃಷ್ಟಿ ಮಾಡಿದಂತಹ ಒಂದು ಬಿಲ್ಲು. ಹಾಗೂ ಬತ್ತಳಿಕೆ, ಅದು ಖಾಲಿ ಆಗದಂತಹ ಬತ್ತಳಿಕೆ. ಎಷ್ಟು ಬಾಣ ಅದನ್ನು ಉಪಯೋಗ ಮಾಡಿದ್ರು ಕೂಡ ಅದು ಯಾವತ್ತೂ ಖಾಲಿ ಆಗುವುದಿಲ್ಲ. ಈ ಎಲ್ಲ ದಿವ್ಯವಾದಂತಹ ರಥವನ್ನು ವರುಣ ಅಗ್ನಿ ಕೊಡ್ತಾನೆ. ಅಗ್ನಿ ಅದನ್ನು ಅರ್ಜುನನಿಗೆ ಕೊಡ್ತಾನೆ. ಅನಂತರ ಕೃಷ್ಣ ಹಾಗೂ ಅರ್ಜುನ ಇಬ್ರು ಏರಿ ಆ ಸಮಸ್ತ ಕಾಂಡವ ವನವನ್ನು ಪ್ರದಕ್ಷಿಣೆ ಹಾಕ್ತಾರೆ. ಹಾಗೆ ಅಗ್ನಿ ಅದನ್ನ ಧ್ವಂಸ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಯಾವುದೇ ರೀತಿಯ ಪ್ರಾಣಿಗಳನ್ನು ತಪ್ಪಿಸ್ಕೊಳ್ತಾ ಇರೋ ತರ. ಮತ್ತೆ ಇಂದ್ರ ಮಳೆ ಸುರಿಸಿದಾಗ ಅದಕ್ಕೆ ಸಂಪೂರ್ಣವಾಗಿ ಅದರ ಸುತ್ತ ಒಂದು ಬಾಣಗಳ ಕೋಟೆ ಅನ್ನೋದು ಕಟ್ಟಿಬಿಡ್ತಾನೆ, ಮಳೆ ನೀರು ಬೀಳದೆ ಇರೋ ತರ. ಮತ್ತೆ ಅದರಿಂದ ಯಾರು ಹೋಗದೆ ಇರೋ ತರ ರಕ್ಷಣೆ ಮಾಡ್ತಾರೆ. ಹೀಗೆ ಅಗ್ನಿ ಆ ಕಾಂಡವ ವನವನ್ನು ಸಂಪೂರ್ಣವಾಗಿ ಭಸ್ಮಗೊಳಿಸ್ತಾರೆ. ಅನಂತರ ಎಲ್ಲ ಅಸುರ ಸಂಹಾರ ಆಗುತ್ತೆ. ಅನಂತರ ಕೃಷ್ಣಾರ್ಜುನರಿಗೆ ಈ ದಿವ್ಯವಾದ ರಥ ಅನ್ನೋದು ಸಿಗುತ್ತೆ. ಇದೆಲ್ಲ ಮುಂದೆ ಅರ್ಜುನ ಕೃಷ್ಣ ಸಹಾಯ ಮಾಡ್ತಾನೆ. ಮುಂದೆ ಮಹಾಭಾರತ ಯುದ್ಧಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ತಯಾರಿಕೆಯನ್ನು ನಡೀತಾ ಇದೆ. ಕೃಷ್ಣನ ಒಂದು ಉಪಾಯ. ಕೃಷ್ಣ ಹೇಳ್ತಾನೆ, ನಾಮೇ ಭಕ್ತ್ಯಾಪನಶ್ಯತಿ. ಕೃಷ್ಣನಿಗೆ ಸರ್ವಜ್ಞ, ಎಲ್ಲವೂ ಗೊತ್ತಿದೆ, ಮುಂದೆ ಏನೇನಾಗುತ್ತೆ ಎಲ್ಲವೂ ತಿಳಿದಂಥವನು. ಮುಂದಕ್ಕೆ ಎಲ್ಲವೂ ತನ್ನ ತಯಾರಿ ಮಾಡಿಕೊಂಡು ಅರ್ಜುನನಿಗೆ ಎಲ್ಲಾ ರೀತಿಯ ಕವಚಗಳನ್ನು ಹಾಗೂ ಸಹಾಯವನ್ನು ಅವನು ಕೃಷ್ಣ ಮಾಡ್ತಾ ಇದ್ದಾನೆ. ಅನಂತರ ಕೃಷ್ಣನಿಗೆ ಈ ಧ್ವಜ, ಅರ್ಜುನ ಧ್ವಜವು ಕೂಡ ಕಪಿಧ್ವಜ ಅಂತ. ಆ ಧ್ವಜದಲ್ಲಿ ಹನುಮಂತ ಕೂತಿದ್ದ. ಹನುಮಂತ ತ್ರೇತಾಯುಗದಲ್ಲಿ ರಾವಣನ ಸೈನ್ಯವನ್ನು ಸಂಪೂರ್ಣವಾಗಿ ಸಂಹಾರ ಮಾಡ್ದ, ಲಂಕೆಗೆ ಬೆಂಕಿ ಹಚ್ಚಿದ, ಶ್ರೀರಾಮಚಂದ್ರನಿಗೆ ಸಹಾಯ ಮಾಡ್ದ. ಮತ್ತೆ
ಹನುಮಂತನಿಗೇನು ವರ ಇತ್ತು, ಎಲ್ಲಿ ತನಕ ಹರಿಯ ನಾಮಸ್ಮರಣೆ ನಡೀತಾ ಇರುತ್ತೆ, ರಾಮನ ನಾಮಸ್ಮರಣೆ ನಡೀತಾ ಇರುತ್ತೆ ಈ ಭೂಲೋಕದಲ್ಲಿ, ಅಲ್ಲಿ ತನಕ ಅವನು ಇಲ್ಲೇ ಉಪಸ್ಥಿತಾನೆ ಇರ್ತಾನೆ ಅಂತ. ಹನುಮಂತ ಇವಾಗಲೂ ಉಪಸ್ಥಿತಾನಿದ್ದ. ಒಮ್ಮೆ ಇವರೆಲ್ಲ ಪಾಂಡವರು ವನವಾಸದಲ್ಲಿ ಇರಬೇಕಾದ್ರೆ ಅಲ್ಲಿ ಹಿಮಾಲಯ ಪರ್ವತ ಕೆಳಗಡೆ ಎಲ್ಲ ಅವರು ನೆಲೆಸಿರ್ತಾರೆ. ಆಗ ದ್ರೌಪದಿ ಅಲ್ಲಿ ಹೋಗಿ ನದಿಯಲ್ಲಿ ತಮ್ಮ ಬಾಯಾರಿಕೆ ತೀರ್ಸ್ಕೋಬೇಕಾದ್ರೆ ಒಂದು ಚಿನ್ನದ ಹೂವ ಹರ್ಕೊಂಡ್ ಬರುತ್ತೆ ಕೆಳಗಡೆ. ಅನೇಕ ದಳಗಳಿರುವಂತಹ ತುಂಬಾ ಸುಂದರವಾದಂತಹ ಕಮಲದ ಹೂವ, ಚಿನ್ನದ ಬಣ್ಣದ. ಇದು ಎಲ್ಲಿಂದ ಬಂದಿದೆ, ಎಲ್ಲೋ ಮೇಲಿರ್ಬೇಕು ಬೆಟ್ಟಗಳ ಮೇಲೆ, ನನಗೆ ತಂದು ಕೊಡು ಅಂತ ಹೇಳಿ, ಇನ್ನೂ ಅಧಿಕವಾಗಿ ಹೂಗಳು ಬೇಕು ಅಂತ ಹೇಳಿ ದ್ರೌಪದಿ ಭೀಮನ್ ಕೇಳ್ಕೊತಾನೆ. ಭೀಮ ಹೊತ್ಕೊಂಡು ಹೋಗ್ತಾನೆ. ಆ ಗಂಧರ್ವ ಇರುವಂತಹ ಲೋಕವನ್ನು ಪ್ರವೇಶ ಮಾಡ್ತಾನ. ಅಲ್ಲಿ ಅವನಿಗೆ ಹನುಮಂತ ಭೇಟಿ ಆಗ್ತಾನೆ. ಅದಕ್ಕೆ ಬೇರೆ ಕಥೆನೇ ಇದೆ. ಸಂಕ್ಷಿಪ್ತವಾಗಿ ಹನುಮಂತನ ಭೇಟಿಯಾಗಿ ಭೀಮ ಕೇಳ್ತಾನೆ, ನಾವೆಲ್ಲ ಇವಾಗ ವನವಾಸದಲ್ಲಿದ್ದೀವಿ, ಮುಂದೆ ಯುದ್ಧ ಆಗುವಂತ ಸಂಭವ ಇದೆ, ನೀವು ಆಗ ರಾಮಚಂದ್ರನಿಗೆ ಹೇಗೆ ಸಹಾಯ ಮಾಡಿದ್ರು ಹಾಗೆ ನನಗೂ ಬಂದು ಸಹಾಯ ಮಾಡಿ ಅಂತ ಅವ್ರು ಕೇಳ್ಕೊತಾರೆ. ಆಗ ಹನುಮಂತ ಹೇಳ್ತಾನೆ, ಹೌದು, ನಾನು ತುಂಬಾ ವೀರಾವೇಶದಿಂದ ವಿಶಾಲವಾದ ರೂಪ ತಗೊಂಡು ಆಗ ತ್ರೇತಾಯುಗದಲ್ಲಿ ಯುದ್ಧ ಮಾಡಿದೆ. ದ್ವಾಪರ ಯುಗದಲ್ಲಿ ನಾನು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇವುಗಳು ಬದಲಾಗ್ತಾ ಇದ್ದ ಹಾಗೆ ಬೇರೆ ಬೇರೆ ಲಕ್ಷಣಗಳು ಬಂದಿರುತ್ತೆ. ಆದ್ರೆ ನಾನು ಒಂದು ಸಹಾಯ ಮಾಡ್ತೇನೆ, ನಾನು ಅರ್ಜುನದ ರಥದಲ್ಲಿ, ಕೃಷ್ಣನೂ ಇರ್ತಾನೆ, ಇದೆಲ್ಲ ಹನುಮಂತನಿಗೂ ಗೊತ್ತಿದೆ ಭವಿಷ್ಯದಲ್ಲಿ ಏನೇನಾಗುತ್ತೆ ಅಂತ. ಆ ರಥದಲ್ಲಿ ಆ ಧ್ವಜದಲ್ಲಿ ನಾನು ಕೂತ್ಕೋತೇನೆ, ಮತ್ತೆ ನಾನು ಕೂತ್ಕೊಂಡು ಜೋರಾಗಿ ಗರ್ಜನೆ ಮಾಡ್ತೀನಿ. ನನ್ನ ಗರ್ಜನೆಯಿಂದ ಎದುರು ಪಕ್ಷದಲ್ಲಿರುವಂತಹ ಸೈನಿಕರ ಒಂದು ಹೃದಯವನ್ನು ದೌರ್ಬಲ್ಯ ಮಾಡ್ಬಿಡ್ತೇನೆ, ಕ್ಷೀಣ ಮಾಡಿದ ಅವರು ಚೆನ್ನಾಗಿ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಹಲವರು ಆ ಗರ್ಜನೆಯಿಂದನೇ ಅವರು ಹೃದಯ ಅಪಘಾತವಾಗಿ ಸಾಯುವ ಸಂಭಾವನೆಗಳು ಕೂಡ ಬರುತ್ತೆ. ಹೀಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದೆ. ಹೀಗೆ ಅರ್ಜುನ ರಥ ಕಪಿ ಹನುಮಂತ ಬಂದು ಕೂತ್ಕೋತಾನೆ. ಮತ್ತೆ ಯುದ್ಧ ಯಾವಾಗೆಲ್ಲ ಅಲ್ಲಿ ಗರ್ಜನೆ ಶಂಕನಾದ ನಡೀತಾ ಇತ್ತು, ಗರ್ಜನೆ ಹನುಮಂತ ಕೂತ್ಕೊಂಡು ಗರ್ಜನೆ ಮಾಡ್ತಾ ಇದ್ದ. ಅಂದ್ರೆ ರಥ ಹೋಗ್ತಾ ಇದ್ದ ಹಾಗೆ ಒಂದು ದೊಡ್ಡ ಗರ್ಜನೆ ಅನ್ನೋದು ಬರ್ತಾ ಇತ್ತು. ಅವಾಗೆಲ್ಲ ಜನರು ಬೇರೆ ಬೇರೆ ದೂರ ಓಡೋಗ್ಬಿಡೋರು ರಥದ ಸಮೀಪ ಬರ್ತಾ ಇದ್ದ ಹಾಗೆ. ಹೀಗೆ ದಿವ್ಯವಾದಂತಹ ರಥವನ್ನು ಏರಿ ಕೃಷ್ಣ ಹಾಗೂ ಅರ್ಜುನ ಇಲ್ಲಿ ನಿಂತಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಮೊದಲು ಮಾಧವ ಪಾಂಡವಶ್ಚೈವ ದಿವ್ಯ ಶಂಕೌ ಪ್ರದತ್ಮತು. ಆ ಕಡೆ ಕೌರವರ ಪಕ್ಷದಲ್ಲಿ ಸೇನಾಧಿಪತಿ ಭೀಷ್ಮ ಅವರು ಶಂಕ ಊದಿದ್ರು. ಅದಕ್ಕೆ ಪ್ರತ್ಯುತ್ತರವಾಗಿ ಪಾಂಡವರ ಕಡೆ ಒಂದು ಪಾಂಡವರ ಸೇನಾಧಿಪತಿ ಆದಂತಹ ಮುಖ್ಯ ಸೇನಾಧಿಪತಿ ದುಷ್ಟದ್ಯುಮ್ನ ಶಂಕ ಊದಬೇಕಾಗಿತ್ತು, ಅಥವಾ ಯುಧಿಷ್ಠಿರ ಮಹಾರಾಜನೇ ಓದಬೇಕಾಗಿತ್ತು ಮುಖ್ಯವಾದಂಥವನು. ಆದ್ರೆ ಇಲ್ಲಿ ಕೃಷ್ಣ ಮೊದಲು ಓದ್ತಾನೆ. ಅಂದ್ರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಭೀಷ್ಮಾಚಾರ್ಯರಿಗೆ ಒಂದು ಸೂಚನೆ ಕೊಡ್ತಾ ಇದ್ದಾನೆ, ನೀನು ಕೌರವ ರಕ್ಷಣೆ ಮಾಡ್ತಾ ಇರ್ಬೋದು, ಅರೆ ಪಾಂಡವರ ರಕ್ಷಣೆ ಇಲ್ಲಿ ನಾನ್ ಮಾಡ್ತಾ ಇರುವಂತಹದ್ದು, ಯುಧಿಷ್ಠಿರ ಮಹಾರಾಜ ಅಲ್ಲ, ದುಷ್ಟದ್ಯುಮ್ನ ಅಲ್ಲ, ಬದಲಾಗಿ ನಾನು ಈ ಪಾಂಡವರ ರಕ್ಷಣೆ ಮಾಡ್ತಾ ಇದ್ದೀನಿ, ಹಾಗೂ ನಿನ್ನ ಈ ಎಲ್ಲ ಕೌರವರ ಸೈನ್ಯವನ್ನು ಸಂಹಾರ ಮಾಡ್ತೀನಿ ಅಂತ ಸೂಚನೆ ಕೊಡೋ ರೀತಿಯಲ್ಲಿ ಶಂಕ ಮೊದಲು ಕೃಷ್ಣ ಓದ್ತಾನೆ. ಕೃಷ್ಣ ಕಾಯ್ಲಿಲ್ಲ ಯುಧಿಷ್ಠಿರ ಮಹಾರಾಜ ಒಂದು ಕೇಳಿ, ಭಗವಂತ ನೀನ ಮೊದಲು ಓದು ಸೂಚನೆ ಕೊಡುವಂತೆಲ್ಲ ಏನು ಕೇಳಿಲ್ಲ. ಸ್ವತಃ ಕೃಷ್ಣನೇ ಆ ಶಂಕವನ್ನು ಓದ್ತಾನೆ. ನಾಮೇ ಭಕ್ತ್ಯಾ ಪ್ರಣಶ್ಯತಿ ಕೌಂತೆಯ ಪ್ರತಿಜಾನೀಹಿ. ಮುಂದೆ ಅರ್ಜುನ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯಾವತ್ತು ನನ್ನ ಭಕ್ತ ಯಾರು ನನ್ನ ಶರಣಾಗಿರ್ತಾರೆ ಅವರನ್ನು ನೋಡೋದು, ಪಾಲನೆ ಪೋಷಣೆ ಮಾಡೋದೆಲ್ಲ ನನ್ನ ಕೆಲಸ, ಯಾರು ಕೇಳಬೇಕಾಗುತ್ತೆ ಅವಶ್ಯಕತೆ ಇಲ್ಲ. ಹೀಗೆ ಮೊದಲು ಮಾಧವ, ಇಲ್ಲಿ ಮಾಧವ ಅಂದರೆ ಲಕ್ಷ್ಮೀಪತಿ ಅಥವಾ ಮಾಯಾಪತಿ. ಮಾಯಾದೇವಿ ಎಲ್ಲಾ ಭೌತಿಕ ಜಗತ್ತನ್ನು ಅವಳು ಭ್ರಮಿತಗೊಳಿಸ್ತಾಳೆ. ಆದ್ರೆ ಕೃಷ್ಣ ಯಾವತ್ತೂ ಆ ಮಾಯಾ ಪ್ರಭಾವಕ್ಕೊಳಗಾಗೋದಿಲ್ಲ, ಯಾಕಂದ್ರೆ ಅವನು ಮಾಯೆಯ ಪತಿ. ಅವನು ಮಾಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಾ ಚರಾಚರ. ನನ್ನ ಅಧ್ಯಕ್ಷದಲ್ಲಿ ಈ ಮಾಯಾದೇವಿ ಪ್ರಕೃತಿ ಅನ್ನೋದು ನಾನಾ ರೀತಿಯ ಸೇವೆಗಳನ್ನೋದು ಮಾಡ್ತಾ ಇದೆ. ಎಲ್ಲದಕ್ಕೂ ಒಡೆಯ ನಾನು. ಮಾಧವ ಇಲ್ಲಿ ಬಂದಿದ್ದಾನೆ. ಅದರಿಂದ ಇಲ್ಲಿ ಸಕಲವನ್ನು ನಿಯಂತ್ರಣ ಮಾಡುವಂತಹ ಕೃಷ್ಣ, ಅವನೇ ಮುಖ್ಯ ಸೂತ್ರಧಾರ, ಎಲ್ಲವನ್ನು ನಿಯಂತ್ರಿಸುವಂತಹವನು, ಪಾಲನೆ ಪೋಷಣೆ ಸೃಷ್ಟಿ ಸ್ಥಿತಿ ಪ್ರಳಯ ಮಾಡುವಂತಹವನು ಕೃಷ್ಣ. ಅದರಿಂದ ಮೊದಲ ಕೆಲಸ ನಾವು ಮಾಡಬೇಕಾಗಿರುವಂತಹದ್ದು ಆ ಭಗವಂತನ ಶರಣಾಗತಿಯನ್ನು ಹೊಂದಬೇಕು. ಹೇಗೆ ಅರ್ಜುನ ಕೃಷ್ಣನಿಗೆ ಶರಣಾದ, ಹಾಗೆ ಪ್ರತಿಯೊಂದು ಜೀವ ಭಗವಂತ ಕೃಷ್ಣನಿಗೆ ಶರಣಾಗಬೇಕು. ಈ ಭಗವದ್ಗೀತೆ ಇನ್ನು ಮುಂದೆ ನಾವೇನೆಲ್ಲ ಶ್ಲೋಕಗಳಿದೆ ಅದು ನಮ್ಗೆ ಅರ್ಥ ಆಗಬೇಕು, ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ ನಾವು ಮೊದಲು ಕೃಷ್ಣ ಭಗವಂತ ಅಂತ ಸ್ವೀಕಾರ ಮಾಡಬೇಕು. ಎಲ್ಲಿ ತನಕ ನಾವು ಕೃಷ್ಣ ಭಗವಂತ ಅಂತ ಸ್ವೀಕಾರ ಮಾಡೋದಿಲ್ಲ, ನಾವು ಕೃಷ್ಣನ ಬಗ್ಗೆ ಏನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಶ್ರೀ ಪ್ರಭುಪಾದರು ಪ್ರವಚನದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ವೇದಗಳು ಹೇಳುತ್ತೆ ಏಕೋ ನಾರಾಯಣೋ ಆಸೀತ್. ಭಗವಂತ ಕೃಷ್ಣ ಈ ಸೃಷ್ಟಿನ ಶುರುವಿಗಿಂತಲೂ ಇದ್ದ, ಮುಂಚೆನೇ ಇದ್ದ.
ಮೊದಲು ಇದ್ದಿದ್ದೆ ಭಗವಂತ ನಾರಾಯಣ, ಅವನು ಈ ಪ್ರಕೃತಿಗೆ ಮೇಲ್ಪಟ್ಟಂತವನು. ಅವನಿಂದ ಸೃಷ್ಟಿ ಶುರುವಾಗತ್ತೆ. ಸೃಷ್ಟಿ ಶುರುವಾದ್ಮೇಲೆ ಭಗವಂತ ಬರೋದಿಲ್ಲ, ಬದಲಾಗಿ ಭಗವಂತ ಮೊದಲು ಇರ್ತಾನೆ. ನಾರಾಯಣ ಅವನಿಗಿಂತ ಮೂಲ ಕಾರಣ ಕೃಷ್ಣ. ಬ್ರಹ್ಮನೇ ಹಾಡ್ತಾನೆ, ಈಶ್ವರ ಪರಮಃ ಕೃಷ್ಣ ಸಚ್ಚಿತಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ. ಎಲ್ಲ ಈಶ್ವರರಿದ್ದಾರೆ. ದೇವಿ, ಇದು ದೇವಿ ಧಾಮ, ಇದಕ್ಕೆ ನಂತರ ಶಿವಧಾಮ, ಶಿವಧಾಮದ ಮೇಲೆ ವಿಷ್ಣುಧಾಮ, ವೈಕುಂಠ ಲೋಕ. ಅದಕ್ಕಿಂತ ಮೂಲವಾದಂತಹದ್ದು, ಸಕಲ ಜಗತ್ತಿಗೆ ಮೂಲವಾದಂತಹದ್ದು ಕೃಷ್ಣನ ಲೋಕ, ಗೋಲೋಕ ವೃಂದಾವನ. ಕೃಷ್ಣ ಆದಿಯಾಗಿರೋ ಕಾರಣ, ಆದ್ರೆ ಅವನಿಗೆ ಯಾರು ಆದಿ ಅಂತಿಲ್ಲ, ಅದರಿಂದ ಅವನು ಅನಾದಿ. ಸರ್ವ ಕಾರಣ ಕಾರಣಂ, ಎಲ್ಲದೂ ಕಾರಣಕರ್ತನಾದಂತಹ ಆ ಗೋವಿಂದನಿಗೆ ನಾನು ಭಕ್ತಿಯಿಂದ ಆರಾಧಿಸುತ್ತೇನೆ ಅಂತ ಬ್ರಹ್ಮದೇವರು ಹಾಡ್ತಾರೆ. ಆ ಎಲ್ಲ ಶ್ಲೋಕಗಳನ್ನು ಬ್ರಹ್ಮ ಸಂಹಿತೆ ಎಂದು ರಚಿಸಲಾಗಿದೆ. ಹಾಗೂ ಭಗವದ್ಗೀತೆಯಲ್ಲೇ ಕೃಷ್ಣ ಪರಮಾತ್ಮ ಮುಂದೆ ಹೇಳ್ತಾನೆ, ಅವಜಾನಂತಿ ಮಾಮೂಢ ಮಾನುಷೀಂ ತರನ್ ಆಶ್ರಿತ. ಅನೇಕರಿಗೆ ಕೃಷ್ಣ ರೂಪ ನೋಡಿದಾಗ ಅದು ಭಗವಂತ ಅಂತ ಅವ್ರಿಗೆ ಅನ್ಸೋದಿಲ್ಲ. ಅಂತಾರೆ ಇವನೇನ್ ಸಹಜವಾಗಿ ಏನ್ ಕೈ, ಎರಡು ಕೈ ಇದೆ, ಎರಡು ಕಾಲಿದೆ, ನಮ್ಮ ಹಾಗೆ ಕಣ್ಣು ಕಿವಿ ಮೂಗು ಬಾಯಿ ಇಟ್ಕೊಂಡಿದ್ದಾನೆ, ಏನೋ ಒಂದು ಕಳ್ಳು ಇಟ್ಕೊತಾನೆ, ಮತ್ತೆ ಎಲ್ಲ ಗೋಪಿಕಾಸ್ತ್ರೀಯರ ಜೊತೆ ಆಟ ಆಡ್ತಾ ಇರ್ತಾನೆ. ಇನ್ ಭಗವಂತ ಅಂತ ಇನ್ನ ಅವ್ರಿಗೆ ಅನ್ಸೋದಿಲ್ಲ. ಇದು ಕೃಷ್ಣ ಹೇಳ್ತಾನೆ ಅವಜಾಂತಿ ಮಾಮೂಢ. ಯಾಕಂದ್ರೆ ಜನರು ಇಂದ್ರಿಯ ಭೋಗದಲ್ಲಿ ತೊಡಗಿರೋ ಕಾರಣ ಭಗವಂತನ ದಿವ್ಯವಾದ ರೂಪ ಅವ್ರಿಗೆ ಅರ್ಥ ಆಗೋದಿಲ್ಲ. ಎಲ್ಲಿ ತನಕ ಭೌತಿಕವಾದ ಕಲ್ಮಶಗಳು, ಆಸೆಗಳು ಎಲ್ಲ ಬೇಕು, ಇಂದ್ರಿಯ ಭೋಗಿಸ್ಬೇಕು, ಈ ಸಕಲ ಜಗತ್ತು ನಾನ್ ಭೋಗಿಸ್ಬೇಕು, ನಾನು ಅಂದಿಸ್ಬೇಕು ಅನ್ನುವಂತಹ ಚಿಂತನೆ ಇರುತ್ತೆ, ಆವಾಗ ಜಗತ್ಪತಿ ಅವನ ಗುಣಗಳು, ಅವನ ಲೀಲೆಗಳು ಎಲ್ಲವೂ ಅರ್ಥ ಆಗೋದಿಲ್ಲ. ಇಲ್ಲಿ ದಿವ್ಯವು ಶಂಕವು, ದಿವ್ಯವಾದಂತಹ ಶಂಕ, ಭಗವಂತನ ನಾಮ, ಭಗವಂತನ ಲೀಲೆಗಳು, ಭಗವಂತ ಹಾಕಿರುವಂತಹ ವಸ್ತ್ರಗಳು, ಅವನ ಆಭರಣಗಳು ಎಲ್ಲವೂ ಕೂಡ ದಿವ್ಯವಾದಂತಹದ್ದು, ಯಾವುದು ಕೂಡ ಭೌತಿಕ ಅಲ್ಲ. ಯಾಕಂದ್ರೆ ಇದೆಲ್ಲವೂ ಈ ಸೃಷ್ಟಿಗಿಂತ ಮುಂಚೆನೆ ಇರುವಂತದ್ದು, ಸೃಷ್ಟಿಗೆ ಮೇಲ್ಪಟ್ಟಂಥದ್ದು ಇದೆಲ್ಲವೂ. ನಾವೆಲ್ಲರೂ ಈ ಮಾಯದ ಅಧೀನದಲ್ಲಿ, ಮೂರು ಗುಣಗಳ ಅಧೀನದಲ್ಲಿದ್ದೀವಿ. ಈ ಜಗತ್ತನ್ನು ನಿಯಂತ್ರಿಸುವಂತಹ ಮೂರು ಗುಣಗಳು, ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ. ಈ ಗುಣಗಳ ಅಧೀನದಲ್ಲಿ ಈ ಜೀವಾತ್ಮ ಇರುತ್ತೆ. ಈ ಜೀವಾತ್ಮ ಈ ಗುಣಗಳಿಂದ ಮುಕ್ತನಾಗಬೇಕು. ಅದೇ ಭಗವಂತ ಗುಣಾಧೀಶ, ಈ ಗುಣಗಳ ಒಡೆಯ ಅವನು, ಮಾಧವ. ಯಾವತ್ತು ಮಾಧವ ಈ ಮಾಯ ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಆದ್ರೆ ಮೂರ್ಖ ಜನ ತಮ್ಮ ಇಂದ್ರಿಯ ಭೋಗಿಸುವಂತಹ ಒಂದು ಚಿಂತನೆಯಿಂದ ನಾನು ಭಗವಂತ ಒಂದೇ, ನಾನು ಮತ್ತು ಭಗವಂತನೇ ಇಲ್ಲ, ನಾನು ಭಗವಂತನಾಗ್ತೀನಿ, ಹೀಗೆಲ್ಲ ಚಿಂತನೆಗಳನ್ನು ಮಾಡ್ತಾರೆ. ಭಗವಂತ ನಾನು ಶಾಸ್ತ್ರಗಳು ವರ್ಣಿಸುತ್ತೆ ಅಧೋಕ್ಷಜ ಅಂತ. ಅಧೋಕ್ಷಜ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳಿಗೆ ಮೀರಿದಂಥವನು. ನಮ್ಮ ಇಂದ್ರಿಯಗಳು ಕಲ್ಮಶಗಳು, ಜಡವಸ್ತು. ಎಲ್ಲಿ ತನಕ ನಾವು ಇಂದ್ರಿಯಗಳನ್ನು ಭಗವಂತನ ಸೇವೆ ತೊಡಗಿಸೋದಿಲ್ಲ, ಭಕ್ತಿಯ ಮಾಂ ಅಭಿಜಾನಾತಿ, ಕೃಷ್ಣ ಹೇಳ್ತಾನೆ, ಭಕ್ತಿಯಿಂದ ಮಾತ್ರ ಯಥಾರೂಪವಾಗಿ ಭಗವಂತನ ಅರಿಲಿಕ್ಕೆ ಸಾಧ್ಯ. ಸಂಪೂರ್ಣ ಭಗವದ್ಗೀತೆ ನಮಗೆ ಸೂಚನೆ ಕೊಡದೆ ಪ್ರತಿಯೊಂದು ಜೀವಾತ್ಮ ಭಕ್ತಿಯನ್ನು ಆಚರಿಸಬೇಕು. ಎಲ್ಲಿ ತನಕ ನಾವು ನಾನು ನನ್ನದು ಅನ್ನುವಂಥ ಅಹಂಕಾರ ಇರುತ್ತೆ, ಹಾಗೂ ಈ ಜಡವಸ್ತುವನ್ನು ಅನುಭವಿಸ್ಬೇಕು, ಭೋಗಿಸ್ಬೇಕು ಅನ್ನೋಂತಹ ಆಸೆ ಇಟ್ಕೊಂಡಿರ್ತಾನೆ, ಅವನಿಗೆ ಭಗವಂತನ ಯಥಾರೂಪ ಅವನಿಗೆ ಅರ್ಥ ಆಗೋದಿಲ್ಲ. ಅದರಿಂದಲೇ ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗಿದೆ, ಅತಃ ಕೃಷ್ಣ ನಾಮಾದಿ ನಾಭವೇ ಗ್ರಾಹ್ಯಂ ಇಂದ್ರಿಯೈ. ನಮ್ಮ ಈ ಜಡ ಇಂದ್ರಿಯಗಳಿಂದ ಕೃಷ್ಣನ ನಾಮ, ಅವನ ರೂಪ, ದಿವ್ಯವಾದಂತಹ ಲೀಲೆಗಳು ಇದೆಲ್ಲ ಕೂಡ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ಭೌತಿಕ ಜಗತ್ನಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ವಂಚಿಕ ಸಂಪ್ರದಾಯ, ಚೀಟರ್ಸ್ ಅಂಡ್ ಚೀಟೆಡ್, ಮೋಸ ಮಾಡೋರು, ಮೋಸ ಮಾಡಿಸ್ಕೊಳ್ಳೋರು. ಜನರಿಗೆ ಆಸಕ್ತಿ ಇಲ್ಲ, ಕೃಷ್ಣನಿಗೆ ಶರಣಾಗಬೇಕು, ನಾನು ತ್ಯಾಗದ ಜೀವನ ನಡೆಸಬೇಕು, ವೈರಾಗ್ಯ ಬೆಳೆಸ್ಕೋಬೇಕು ಅಂತ ಆಸಕ್ತಿ ಇಲ್ಲ, ಇಂದ್ರಿಯ ಭೋಗಿಸ್ಬೇಕು ಅಂತಾನೆ ಆಸಕ್ತಿ ಇರೋ ಕಾರಣ ಅದಕ್ಕೆ ಅಂತಹ ಮೋಸ ಮಾಡುವಂತಹ ಜನರೇ ಸಿಗ್ತಾರೆ. ನಾನಾ ರೀತಿಯ ಮಠಗಳಿದೆ, ನಾನಾ ರೀತಿಯ ಗುರುಗಳಿದ್ದಾರೆ. ಅವರು ಏನು ಯಾರು ಭಗವಂತ ಇಲ್ಲ, ಏನಿಲ್ಲ, ನನ್ನ ಧ್ಯಾನ ಮಾಡಿ ನಾನು ನಿಮ್ಮ ಎಲ್ಲ ಕರ್ಮಗಳನ್ನು ತಗೋತೀನಿ, ಯೋಗ ಮಾಡಿ ಸಾಕು, ಈ ಜಗತ್ತೇ ಎಲ್ಲವೂ ಶೂನ್ಯ, ನಿರಾಕಾರ, ಭಗವಂತನಿಗೆ ಆಕಾರ ಇಲ್ಲ, ನಾವೆಲ್ಲ ಹಿಂಗೆ ಧ್ಯಾನ ಮಾಡಿಕೊಂಡು ಸತ್ತೋದ್ಮೇಲೆ ನಾವು ಕೂಡ ಭಗವಂತನ ಲೀನವಾಗ್ಬಿಡ್ತೀವಿ, ನಾನು ಭಗವಂತನಾಗ್ಬಿಡ್ತೀನಿ, ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ನಿಜವಾದ ಅರ್ಥ ನಾನೊಂದು ಜೀವಾತ್ಮ, ನಾನು ಈ ಜಡವಸ್ತು ಅಲ್ಲ, ನಾನು ಜೀವಾತ್ಮ, ಭಗವಂತನ ಅಂಶ ಅಂತ ನಾವು ತಿಳಿಯಬೇಕು. ಆದ್ರೆ ಅವರು ಅದನ್ನು ಬದಲಾಯಿಸ್ಬಿಟ್ಟು ನಾನೇ ಭಗವಂತ ಅಂತ ಹೇಳ್ತಾರೆ. ಇದು ಮೋಸ ಮಾಡುವಂತ ವೃತ್ತಿ. ಹೀಗೆ ಮಾರ್ಕೆಟ್ ಅಲ್ಲಿ ಸುಮಾರು 600ಕ್ಕಿಂತ ಹೆಚ್ಚು ಬೇರೆ ಬೇರೆ ರೀತಿಯ ಪಬ್ಲಿಕೇಶನ್ಸ್ ಇದೆ ಭಗವದ್ಗೀತೆ ಬಗ್ಗೆ. ಅದ್ರಲ್ಲೆಲ್ಲ ಕೃಷ್ಣನ ನಂಬಬಹುದು, ಕೃಷ್ಣ ನಂಬದೇ ಇದ್ರೂ ಪರವಾಗಿಲ್ಲ, ಭಗವದ್ಗೀತೆಯನ್ನು ಮಾತ್ರ ಓದ್ಕೊಳ್ಳಿ. ಇನ್ನು ಕೆಲವುದ್ರಲ್ಲಿ ಇದೆಲ್ಲವೂ ಕೂಡ ಸಾಂಕೇತಿಕ, ಈ ಕೃಷ್ಣ, ಅರ್ಜುನ ಇದೆಲ್ಲವೂ ಕೂಡ ನಿಜವಾಗಿ ಏನು ಇತಿಹಾಸ ನಡೆದಿಲ್ಲ, ಇದೆಲ್ಲವೂ ಕೂಡ
ನಮ್ಮ ದೇಹವನ್ನು ಸೂಚಿಸ್ಲಿಕ್ಕೆ ಕೃಷ್ಣ ಇದ್ದಾನೆ, ಅದು ಒಳ್ಳೆಯವನು ಕೆಟ್ಟವನು, ಈ ಪಾಂಡವರು ಕೌರವರು ಇವುಗಳು ನಮ್ಮ ಒಳಗಿರುವಂತಹ ಒಂದು ವಿಷಯಗಳೇ, ಇದನ್ನ ನಾವು ಗೆಲ್ಲಬೇಕು, ಕೆಟ್ಟ ಗುಣಗಳನ್ನ ನಾವು ಗೆಲ್ಲಬೇಕು. ಹೀಗೆ ಕೇವಲ ಸಂಖ್ಯಾ ರೂಪಗಳನ್ನು ಹೇಳ್ತಾರೆ ಹೊರತು ನಿಜವಾಗಿ ಇದು ಇತಿಹಾಸ, ಹೀಗೆ ಕೃಷ್ಣ ಇದ್ದಾನೆ ಅಂತ ಅವರು ಅದನ್ನ ವರ್ಣಿಸೋದಿಲ್ಲ. ಹೀಗೆ ಜನರು ಮೋಸ ಆಗ್ತಾರೆ. ಇದು ದುರ್ಯೋಧನ ವೃತ್ತಿ. ದುರ್ಯೋಧನ ಎಲ್ಲರೂ ವಿವರಿಸ್ದ, ಪಾಂಡವರು ಕೌರವರು ಇದೆಲ್ಲ ಮಹಾಯೋಧರಿದ್ದಾರೆ ಅಂತೆಲ್ಲ ವಿವರಿಸ್ದ, ಕೃಷ್ಣನ ಬಗ್ಗೆ ಅವ್ನು ಹೇಳಲಿಲ್ಲ. ಯಾಕಂದ್ರೆ ಇದು ಆಸುರಿ ಗುಣ. ಆಸುರಿ ಗುಣ ಅಂತ ಹೇಳಿದ್ರೆ ಕೆಲವು ಜಡವಸ್ತು ಕಾಣುತ್ತೆ ಹೊರತು ಆ ಜಡವಸ್ತುವಿನ ಹಿಂದೆ ಭಗವಂತನ ಒಂದು ಕೈವಾಡ ಇದೆ, ಭಗವಂತನ ನಿರ್ದೇಶನ ನಡೀತಾ ಇದೆ ಅನ್ನೋದು ಅವರು ಸ್ವೀಕಾರ ಮಾಡೋದಿಲ್ಲ. ನಾಸ್ತಿಕ ಗುಣಗಳು. ಆದ್ದರಿಂದ ಶ್ರೀಲ ಪ್ರಭುಪಾದರು ಅವರನ್ನು ಅನೇಕ ಬಾರಿ ರಾಸ್ಕಲ್ಸ್ ಅಂತ ಬೈತಾ ಇರ್ತಾರೆ ಅವರ ಪ್ರವಚನಗಳಲ್ಲಿ. ಮೂಲವಾಗಿದ್ದು ಭಗವಾನ್ ಕೃಷ್ಣನೇ ಇದನ್ನ ವಿವರಿಸಿದ್ದ. 4 ತರಹದ ಜನ ನನ್ನ ಹತ್ರ ಬರೋದಿಲ್ಲ. ಯಾರೆಲ್ಲ ಮೂಢ, ಮಾಯಾಭರತ ಜ್ಞಾನ, ಯಾವ್ದು ಮನಸ್ಸು ಮಾಯಿಂದ ಅಭೃತ ಆಗಿದೆ, ಮೂರ್ಖರಿದ್ದಾರೆ, ಮೂಢ, ಇಂದ್ರಿಯ ಭೋಗಿಸ್ಲಿಕ್ಕೆ ಆಸಕ್ತರಿದ್ದಾರೆ, ಹಾಗೂ ಆಸುರಿ ಸ್ವಭಾವನ ಹೊಂದಿದ್ದಾರೆ, ಅವ್ರು ಯಾವತ್ತೂ ಭಗವಂತನಿಗೆ ಶರಣಾಗ್ಲಿಕ್ಕೆ ಹೋಗೋದಿಲ್ಲ. ಹೀಗೆ ಮಾಯೆ ಒಬ್ಬ ಜೀವಾತ್ಮನು ಭ್ರಮಿಸುತ್ತೆ. ಅದು ಹೇಳುತ್ತೆ, ಓ ಕೃಷ್ಣ ನಮ್ಮ ಹಾಗೆ, ನಾನು ಕೃಷ್ಣನ ಆಗ್ಬಹುದು, ಎಲ್ಲ ಮಾಯೆಯ ಪ್ರಭಾವ. ಅದರಿಂದಲೇ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಭಗವದ್ಗೀತೆಯ ಸೂಚನೆ ಇದೆ, ನನಗ್ ಶರಣಾಗ್ಬೇಕು ಅಂತ. ಶರಣಾಗೋದು ಅಂತ ಹೇಳಿದಾಗ ಹೇಗೆ ನಾನು ಭಗವಂತ ಒಂದೇ ಆಗ್ಲಿಕ್ಕೆ ಸಾಧ್ಯ? ನಾನೇ ಭಗವಂತನಾಗಿದ್ರೆ ನಾನು ಇನ್ನೊಬ್ಬನಿಗೆ ಶರಣಾಗ್ಬೇಕು, ಅದರಿಂದನೇ ನನಗೆ ದುಃಖಗಳಿಂದ ಪಾರಾಗತ್ತೆ ಅನ್ನೋದು ಹೇಗೆ? ಇದು ಯಾರೊಬ್ರು ನನಗಿಂತ ಮೇಲ್ಪಟ್ಟವರಿದ್ರೆ ಮತ್ತೆ ಅವ್ರಿಗೆ ನಾವು ರಕ್ಷಣೆ ಪಡ್ಕೊಳ್ಳೋದ್ರಿಂದ ನಾವು ರಕ್ಷಣೆ ಆಗ್ತೀವಿ. ಇಲ್ಲಿ ಭಗವಂತ ಹೇಳ್ತಾನೆ, ನಾನು ರಕ್ಷಣೆ ತಗೊಳ್ಳಿ ಅಂದ್ರೆ ಭಗವಂತ ನನಗಿಂತ ಮೇಲ್ಪಟ್ಟಂತವನು. ಯಾವತ್ತು ಜೀವಾತ್ಮ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೀವಾತ್ಮ ಒಂದು ಅಂಶ. ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾವೆಲ್ಲ ಇಲ್ಲಿ ಜಗತ್ನಲ್ಲಿ ಸ್ತ್ರೀ ಪುರುಷ ಇದೆಲ್ಲ ಕೇವಲ ದೇಹ ಅಷ್ಟೇ. ಅಂದ್ರೆ ಜೀವಾತ್ಮ ಏನು? ಇದು ಪ್ರಕೃತಿ. ಪುರುಷ ಒಬ್ಬನೇ, ಪುರುಷೋತ್ತಮ. ಒಬ್ಬ ಪುರುಷ ಅಂದ್ರೆ ಆನಂದ ಪಡೆಯುವಂಥವನು. ಕೃಷ್ಣನ ಪುರುಷೋತ್ತಮ ಅಂತ ಗುಣಗಾನ ಮಾಡ್ತಾರೆ. ಉತ್ತ ಅಂತ ಹೇಳಿದ್ರೆ ಮೇಲ್ಪಟ್ಟಂಥವನು. ಯಾವ್ದ್ರಿಂದ? ತಮದಿಂದ, ತಮಸ್ ಗುಣ. ಯಾರು ತಮಸ್ ಗುಣದಿಂದ ಮೇಲ್ಪಟ್ಟಿದ್ದಾನೋ ಅವನೇ ಪುರುಷೋತ್ತಮ ಕೃಷ್ಣ. ನಾವು ಈ ತಮಸ್ ಗುಣಕ್ಕೆ ಒಳಗಾಗ್ತೀವಿ. ಅದರಿಂದ ಇದು ಜೀವಾತ್ಮ. ಜೀವಾತ್ಮ ಮತ್ತು ಪರಮಾತ್ಮ ಇದು ವ್ಯತ್ಯಾಸ. ಇದು ಹೇಗೆ? ಕೆಲವೊಮ್ಮೆ ಸ್ತ್ರೀಯರು ಕೂಡ ಪುರುಷರ ಬಟ್ಟೆ ಹಾಕೊಂಡು ಮೀಸೆ ಎಲ್ಲ ಡ್ರಾಯಿಂಗ್ ಮಾಡಿಕೊಂಡು ಪುರುಷರಾಗಿ ನಾಟಕ ಮಾಡಬಹುದು. ನಿಜವಾಗ್ಲಿ ಅವರು ಪುರುಷರಾಗೋದಿಲ್ಲ. ಹಾಗೆಯೇ ಈ ಪುರುಷ ಅನ್ನುವಂತಹ ದೇಹ ಇದು ಒಂದು ವಸ್ತ್ರ ಇದ್ದ ಹಾಗೆ. ಯಾವುದಕ್ಕೆ? ಜೀವಾತ್ಮಕ್ಕೆ. ಜೀವಾತ್ಮ ಇಲ್ಲಿ 84 ಲಕ್ಷ ಜೀವರಾಶಿಗಳ ವಸ್ತ್ರವನ್ನು ಧರಿಸುತ್ತೆ. ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಕರ್ಮಗಳ ಅನುಸಾರ, ಅವರ ಕರ್ಮ ಪ್ರತಿಕ್ರಿಯೆಗಳ ಪ್ರಕಾರ ಬೇರೆ ಬೇರೆ ರೀತಿಯ ವಸ್ತ್ರ ಧರಿಸ್ತಾರೆ. ಮೂಲವಾಗಿ ಆ ಜೀವಾತ್ಮ ಏನು? ಭಗವಂತನ ಸೇವಕ. ಕೋಪಿ ಭರ್ತೃ ಪದಕಮಲಯೋ ದಾಸ್ ದಾಸ್ ದಾಸಾನುದಾಸ್. ಜೀವಾತ್ಮ ಭಗವಂತನ ಸೇವೆಯಲ್ಲಿ ತೊಡಗೋದ್ರಿಂದ ಅದು ಆನಂದವಾಗಿರುತ್ತೆ. ಭಗವಂತ ಸೇವೆ ಸ್ವೀಕರಿಸುವಂತವನು, ಜೀವಾತ್ಮ ಸೇವೆಯನ್ನು ಸಲ್ಲಿಸುವಂತವನು. ಹೀಗೆ ಗಂಡ ಹೆಂಡತಿ ಹೇಗಿರ್ತಾರೆ? ಗಂಡ ಸೇವೆ ಸ್ವೀಕಾರ ಮಾಡ್ತಾನೆ, ಹೆಂಡತಿ ಸೇವೆ ಮಾಡ್ತಾಳೆ. ಅಂದ್ರೆ ಇಬ್ರು ದಿವ್ಯವಾದ ಆನಂದನ ಅನುಭವಿಸ್ತಾರೆ. ಇಲ್ಲಿ ಸೇವೆ ಮಾಡೋದ್ರಿಂದ ನನಗೆ ಆನಂದ ಕಡಿಮೆ ಅಂತಿಲ್ಲ, ನನ್ಗೆ ಆನಂದ ಸಿಗೋದು ಇಲ್ಲ ಅಂತಿಲ್ಲ. ಹೆಂಡತಿ ಸುಖವಾಗಿರ್ತಾಳೆ ಗಂಡನ ಸೇವೆ ಮಾಡೋದ್ರಿಂದ. ಹಾಗೆಯೇ ಎಲ್ಲಾ ಜೀವಾತ್ಮವು ಕೂಡ ಭಗವಂತನ ಸೇವೆಯಲ್ಲಿ ತೊಡಗೋದ್ರಿಂದ ನಾವು ಸುಖಿಯಾಗಿರ್ತೀವಿ, ಆನಂದವಾಗಿರ್ತೀವಿ. ಭಗವಂತನೂ ಕೂಡ ಆನಂದವಾಗಿರ್ತಾನೆ. ಆದ ಕಾರಣ ನಾವು ಶರಣಾಗಬೇಕು. ಭಗವಂತ ಕೃಷ್ಣ ನಮ್ಮ ಹಾಗೆ ಸಾಧಾರಣ ವ್ಯಕ್ತಿ ಅಲ್ಲ. ಅವನ ಇತಿಹಾಸದಲ್ಲಿ ನೋಡಿದ್ದೀವಿ, ಪುರಾಣಗಳಲ್ಲಿ ವರ್ಣನೆ ಹೇಗೆ ಕೃಷ್ಣ ಪರಮಾತ್ಮ ಅವತರಿಸಿದಾಗ ಅವನು ಸಣ್ಣ ಅವತರಿಸಿದ ತಕ್ಷಣ ಅವನಲ್ಲಿ ಚಿನ್ನದ ಕಿರೀಟ ಇತ್ತು, ಕೈಯಲ್ಲಿ ಆಭರಣಗಳಿತ್ತು. ಮತ್ತೆ ತನ್ನ ತಂದೆ ತಾಯಿ ವಸುದೇವ ಹಾಗೂ ದೇವಕಿಗೆ ತನ್ನ ಪೂರ್ವ ಜನ್ಮಗಳ ವಿವರಣೆ ಕೊಡ್ತಾನೆ. ಏನೇನ್ ಆಗಿದ್ರು, ಏನ್ ಮಾಡಿದ್ರು, ಕೃಷ್ಣಿಗರ್ಭ, ಕಶ್ಯಪ ಮುನಿ ಎಲ್ಲ ನೀವು ಆಗಿದ್ರಿ, ನಿನ್ನ ಮಗುವಾಗ ನಾನೆಲ್ಲ ಅವತರಿಸಿದೆ, ಮುಂದೆ ನೀವು ಏನ್ ಮಾಡ್ಬೇಕು, ನನ್ನನ್ನು ಇಲ್ಲಿ ತಗೊಂಡು ವರ್ಗಾಯಿಸ್ಬೇಕು ಮಥುರೆಯಿಂದ ವೃಂದಾವನಕ್ಕೆ. ಇಷ್ಟೆಲ್ಲ ಉಪದೇಶ ಕೃಷ್ಣ ಮಾಡ್ತಾನೆ. ಇದು ಯಾವುದೇ ಸಾಧಾರಣ ಬಾಲಕ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾನಾ ಅಸುರಗಳು ಸಣ್ಣ ಬಾಲಕನಾಗಿರ್ಬೇಕಾದ್ರೆ ಪೂತನಿ, ಶಕಟಾಸುರ, ಬಕಾಸುರ, ಹೇಗೆ ಅನೇಕ ಅಸುರನ ಸಂಹಾರ ಮಾಡ್ತಾನೆ. ಗೋವರ್ಧನ ಪರ್ವತನ ಎತ್ತಿ ಹಿಡಿತಾನೆ. ಅಲ್ಲಿ ಜನ ಏನ್ ಮಾಡ್ತಾರೆ, ಮೂರ್ಖ ಜನ, ಇದೆಲ್ಲ ಕಟ್ಟುಕತೆ, ಮೈಥಾಲಜಿ ಅಂತ ಹೇಳಿದ್ರೆ ಕಟ್ಟುಕತೆ. ಇವಾಗ ಹೇಗೆ ಅನೇಕ ಇಂಗ್ಲಿಷ್ ಫಿಲಂಗಳು, ಸೈಫೈ ಮೂವೀಸ್ ನಡೆಯುತ್ತೆ, ಊಹಾತ್ಮಿಕ ಚಿಂತನೆಗಳು. ಸೊ ಹಾಗೆ ಅಂತ ಅದನ್ನ ಪುರಾಣಗಳು, ಪುರಾಣ ಅಂತ ಹೇಳಿದ್ರೆ ಏನೋ ಕಟ್ಟುಕತೆ ಅಂತ. ಪುರಾಣಗಳು ಅಂತ ಹೇಳಿದ್ರೆ ಇತಿಹಾಸ. ಪುರಾಣಗಳಲ್ಲಿ ಹೇಗೆ ಸೃಷ್ಟಿ ಶುರುವಾಯಿತು, ಯಾವ್ದೆಲ್ಲ ಅವತಾರಗಳು ಬಂತು, ನಾವು ನಿಜವಾದ ಇತಿಹಾಸ, ಹಿಸ್ಟ್ರಿ ಅಂತ ಹೇಳಿದ್ರೆ ಪುರಾಣಗಳು. ಕಥಾ ರೂಪದಲ್ಲಿ ಅಲ್ಲಿ ಕಥೆಗಳನ್ನು ಹೇಳ್ಕೊಂಡ್ ಬರುತ್ತೆ. ಜೊತೆಯಲ್ಲಿ ಜೀವಾತ್ಮ ಏನ್ ಕರ್ತವ್ಯಗಳನ್ನು ಮಾಡಬೇಕು,
ಭಗವಂತ ಯಾರು, ನಾವ್ಯಾರು, ನಮಗೂ ಭಗವಂತನ ಏನ್ ಸಂಬಂಧಗಳಿದೆ, ಇದೆಲ್ಲ ಈ ಶಾಸ್ತ್ರಗಳು ವಿವರಿಸ್ತಾ ಹೋಗುತ್ತೆ. ಇಂದ ನರೋತ್ತಮ್ ದಾಸ್ ಠಾಕೂರ್ ಹಾಡ್ತಾರೆ, ಗೌರಾಂಗೇರ ಸಂಗೀಗಣೆ ನಿತ್ಯ ಸಿದ್ಧ ಕೊರಿಮನೆ. ಗೌರಾಂಗ ಚೈತನ್ಯ ಮಹಾಪ್ರಭುಗಳ ಜೊತೆಯಲ್ಲಿ ಇರೋದ್ರಿಂದ ನಾವು ಕೂಡ ಉದ್ಧಾರ ಆಗ್ತೀವಿ. ಇಲ್ಲಿ ಭಗವಂತ ಬಂದಾಗ ಭಗವಂತನ ಸೇವಕರು ಬರ್ತಾರೆ, ಅರ್ಜುನ ಬಂದ, ಇಬ್ರು ಜೊತೆಗೆ ಇದ್ದಾರೆ, ಕೃಷ್ಣ ಅರ್ಜುನ. ಹಾಗೆ ಚೈತನ್ಯ ಮಹಾಪ್ರಭುಗಳು ಅವತರಿಸಿದಾಗ ನಿತ್ಯಾನಂದ ಪ್ರಭು, ಅದ್ವೈತ, ಶ್ರೀವಾಸ, ಗದಾಧರ ಇವರೆಲ್ಲ ಅವತರಿಸ್ತಾರೆ. ಇವರೆಲ್ಲ ನಿತ್ಯ ಸಿದ್ಧರು, ನಿತ್ಯ ಮುಕ್ತರು. ಜೀವಾತ್ಮರಲ್ಲಿ ಎರಡಿದೆ, ಒಂದು ನಿತ್ಯ ಬದ್ಧ, ಇನ್ನೊಂದು ನಿತ್ಯ ಮುಕ್ತ. ಭಗವಂತ ವೈಕುಂಠ ಲೋಕದಿಂದ ಈ ಭೌತಿಕ ಜಗತ್ತಿಗೆ ಬಂದಾಗ ತನ್ನ ವೈಕುಂಠ ಲೋಕದಿಂದ ಅನೇಕ ಶುದ್ಧವಾದ ಭಕ್ತರ ಜೊತೆ ಕರ್ಕೊಂಡ್ ಬರ್ತಾನೆ. ಅವರ ಸಂಘ ನಾವು ಮಾಡೋದ್ರಿಂದ ನಾವೆಲ್ಲ ಬದ್ಧ ಜೀವ, ನಾವು ನಿತ್ಯ ಬದ್ಧ. ಭಗವಂತನ ಬಿಟ್ಟು ನಾವು ಬಂದಿದ್ದೀವಿ. ಜನ್ಮ ಜನ್ಮಾಂತರಗಳಿಂದ ಈ ಭೌತಿಕ ಜಗತ್ತಿನಲ್ಲಿ ಜನ್ಮ, ಮೃತ್ಯು, ಜರಾ, ವ್ಯಾಧಿಯನ್ನು ಅನುಭವಿಸ್ತಾ ಇದೀವಿ. ಅದೇ ನಾವು ನಮ್ಮ ಊಹಾತ್ಮಿಕ ಚಿಂತನೆಗಳಿಂದ ಭಗವಂತ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಅನ್ಕೋತೀವಿ, ನಾನು ದೊಡ್ಡ ವಿಜ್ಞಾನಿ, ನಾನು ದೊಡ್ಡ ಡಾಕ್ಟರ್ ಆಗಿದ್ದೀನಿ, ನಾನು ಮತ್ತೆ ಇನ್ನೇನೋ ದೊಡ್ಡ PhD ಮಾಡ್ಕೊಂಡಿದ್ದೀನಿ. ಈ ಎಲ್ಲ ಒಂದು ಗುಣಗಳಿಂದ ನಾವು ಭಗವಂತನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅವನು ಈ ಗುಣಗಳನ್ನು ಮೀರಿದಂಥವನು. ನಮ್ಮ ಇಂದ್ರಿಯಗಳು ಅಪರಿಪೂರ್ಣವಾದಂಥದ್ದು. ಈ ನಮ್ಮ ಇಂದ್ರಿಯಗಳಲ್ಲಿ ದೋಷಗಳಿದೆ. ನಮ್ಮ ಈ ದೇಹ ಪರಿಪೂರ್ಣ ಅಲ್ಲ. ನಮ್ಮ ಇಂದ್ರಿಯಗಳಲ್ಲಿ ಎಲ್ಲವೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಅಪರಿಪೂರ್ಣ ಇಲ್ಲದೆ ಇರೋ ಕಾರಣ ಏನಾಗುತ್ತೆ, ನಾವು ಭ್ರಮಿತರಾಗ್ತೀವಿ. ನಾವು ಭ್ರಮೆ ಆಗೋದ್ರಿಂದ ನಾವು ತಪ್ಪುಗಳನ್ನು ಮಾಡ್ತೀವಿ. ತಪ್ಪುಗಳನ್ನು ಮುಚ್ಚಿಡ್ಲಿಕ್ಕೆ ಮೋಸ ಮಾಡ್ತೀವಿ. ಇದು ಈ 4 ದೋಷಗಳು ಎಲ್ಲ ಮನುಷ್ಯರಲ್ಲಿ ಕಂಡು ಬರುತ್ತೆ. ಒಂದು, ಅಪರಿಪೂರ್ಣವಾದಂತಹ ಇಂದ್ರಿಯಗಳು. ನಮ್ಗೆ ಕಂಡು ಎಲ್ಲವೂ ಕಾಣಿಸೋದಿಲ್ಲ. ಕತ್ಲೆ ಆದ್ರೆ ಏನೋ ಕಾಣಿಸೋದಿಲ್ಲ, ತುಂಬಾ ದೂರ ಇರೋದು ಕಾಣಿಸೋದಿಲ್ಲ, ತುಂಬಾ ಅಣುವಾಗಿರೋದು ಕಾಣಿಸೋದಿಲ್ಲ. ಹಾಗೆ ನಮ್ಮ ಪ್ರತಿಯೊಂದು ಇಂದ್ರಿಯಗಳು ದೋಷಗಳಿದೆ. ಮತ್ತೆ ಈ ದೋಷಗಳಿರೋ ಕಾರಣ ಏನ್ ಮಾಡ್ತೀವಿ, ಭ್ರಮೆಗೊಳಗಾಗ್ತೀವಿ, ತಪ್ಪು ತಿಳುವಳಿಕೆ ಮಾಡ್ಕೋತೀವಿ. ತಪ್ಪುಗಳನ್ನು ಮುಚ್ಚಲಿಕ್ಕೆ ಮೋಸಗಳನ್ನು ಮಾಡ್ತೀವಿ. ಇದು 4 ದೋಷಗಳು. ಈ ದೋಷಗಳಿಂದ ನಾವು ಕಂಡಿದೆ ಸತ್ಯ, ಪ್ರತ್ಯಕ್ಷ ಪ್ರಮಾಣ. ಅನೇಕ ಜನ ನಾನು ಕಂಡ್ರೆ ಭಗವಂತ ನಂಬ್ತೀನಿ, ಕೃಷ್ಣ ಇದ್ದಾನೆ ನಾನು ಕಾಣಿಸ್ಕೊಳ್ಳಿ. ಈ ದೋಷಗಳೇನಿರುವಂತಹ ಕಂಡ್ರೆ ಎಲ್ಲ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜೀವಾತ್ಮ ಇಲ್ಲ, ಪರಮಾತ್ಮ ಇಲ್ಲ, ಭಗವಂತ ಇಲ್ಲ, ನಂಗೆ ಕಾಣಿಸ್ತಾ ಇಲ್ಲ. ನಾನು ಪ್ರತ್ಯಕ್ಷ ಕಂಡಿದ್ರೆ ಮಾತ್ರ ನಂಬೋದು. ಇದಕ್ಕೆಲ್ಲ ಊಹಾತ್ಮಿಕ ಚಿಂತನೆ. ಬಹುಶಃ ಹೀಗಿರ್ಬೋದೇನೋ, ಬಹುಶಃ ಎಲ್ಲ ಒಂದು ಜಗತ್ತು ಏನೋ ಒಂದು ಜ್ಯೋತಿ ಏನೋ. ಹೇಗೆ ಅನೇಕ ವಿಜ್ಞಾನಿಗಳು ಕೂಡ ಬಹುಶಃ ಈ ಬ್ರಹ್ಮಾಂಡ ಹೀಗೆ ಸೃಷ್ಟಿ ಆಯ್ತು, ಏನೋ ಸ್ಫೋಟ ಆಗಿ ಎಲ್ಲ ಏನೋ ರಾಸಾಯನಿಕ ವಸ್ತುಗಳು ಮಿಶ್ರಣ ಆಗಿ ಏನೇನೋ ಜೀವಗಳು ಶುರು ಆಯ್ತು, ಯಾರು ನೋಡಿಲ್ಲ. ಊಹಾತ್ಮಿಕ ಚಿಂತನೆ. ಇಂತಹ ಊಹಾತ್ಮಿಕ ಚಿಂತನೆಗಳಿಂದ ಅಥವಾ ಪ್ರತ್ಯಕ್ಷ ಪ್ರಮಾಣಗಳಿಂದ ಭಗವಂತನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ತಿಳಿಬೇಕು ಅಂತ ಹೇಳಿದ್ರೆ ನಾವು ಭಕ್ತರ ಸಂಘವನ್ನು ಮಾಡಬೇಕು. ನಿತ್ಯ ಮುಕ್ತರು ಎಲ್ಲ ಆಚಾರ್ಯರು, ಶ್ರೀಪಾದ ರಾಮಾನುಜಾಚಾರ್ಯ, ಶ್ರೀಪಾದ ಮಧ್ವಾಚಾರ್ಯ, ಶ್ರೀ ಚೈತನ್ಯ ಮಹಾಪ್ರಭುಗಳು, ಶ್ರೀಲ ಪ್ರಭುಪಾದರು, ಎಲ್ಲ ಮಹಾನ್ ಆಚಾರ್ಯರು ವೈಕುಂಠ ಲೋಕದಿಂದ ಬರ್ತಾರೆ. ಏನಕ್ಕೋಸ್ಕರ ಬರ್ತಾರೆ? ಪರಿತ್ರಾಣಾಯ ಸಾಧುನಾಂ. ಯಾರೆಲ್ಲ ಭಗವಂತನ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದಾರೆ, ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ ಚಿಂತನೆ ಇದೆ, ಅವರಿಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಬರ್ತಾರೆ. ಎಲ್ಲಾ ಜನರ ಮೇಲೆ ಅವ್ರಿಗೆ ಅನುಕಂಪ ಇದೆ. ಎಲ್ಲರೂ ಬನ್ನಿ, ಮಾರ್ಗ ತೋರಿಸಲಿಕ್ಕೆ ತಯಾರಿದ್ದಾರೆ. ನಾವೇನ್ ಮಾಡ್ಬೇಕು? ನಮ್ಮ ಅಹಂಕಾರವನ್ನು ಬಿಡಬೇಕು. ನಾನು ಯಾರಿಗೂ ತಲೆ ಬಾಗ್ಸೋದಿಲ್ಲ, ಯಾರಿಗೂ ಶರಣಾಗೋದಿಲ್ಲ, ಈ ಎಲ್ಲ ಗುಣಗಳನ್ನು ಬಿಟ್ಟು ಆಚಾರ್ಯರು ಕೊಟ್ಟಂತಹ ಮಾತುಗಳಲ್ಲಿ ನಾವು ನಡಿಬೇಕು. ಭಗವದ್ಗೀತಾನ ಓದ್ಬೇಕು. ಯಾರ ನಿರ್ದೇಶನದಲ್ಲಿ ಯಾರು ಭಗವಂತನ ಭಕ್ತರಿದ್ರೆ ಅವ್ರ ನಿರ್ದೇಶನ ಓದ್ಬೇಕು. ಯಾರು ಕೃಷ್ಣ ನಂಬೋದಿಲ್ಲ ಮತ್ತೆ ಅಂಥವ್ರ ಹತ್ರ ಹೋಗಿ ಕೃಷ್ಣ ಹೇಳಿದ ಮಾತುಗಳನ್ನು ತಿಳ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ? ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಕೃಷ್ಣ, ಭಗವದ್ಗೀತೆ ಹೇಳಿದವರು ಕೃಷ್ಣ. ಆ ಕೃಷ್ಣನೇ ಭಗವದ್ಗೀತಾ, ಕೃಷ್ಣನ ಹಾಡು, ಭಗವಂತನ ಹಾಡು ಅಂತ ವೇದವ್ಯಾಸರು ಬರೆದಿದ್ದಾರೆ. ಅರೆ ಮೂರ್ಖ ಜನ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಕೃಷ್ಣ ನಂಬದೆ ನಂಬಿ ಬಿಟ್ರೆ ಬಿಡಿ. ಹೀಗೆ ತಿಳಿಯೋದ್ರಿಂದ ಪ್ರಯೋಜನ ಆಗೋದಿಲ್ಲ. ಮೊದಲು ಈ ಭಗವದ್ಗೀತೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಕೃಷ್ಣ ಅಂತ ನಂಬಬೇಕು. ಕೃಷ್ಣ ಭಗವಂತ ಅದನ್ನ ನಂಬಿದ್ರೆ ಮಾತ್ರ ಈ ಭಗವದ್ಗೀತೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಅಸ್ಪಷ್ಟತೆ ಅನ್ನೋದು ಉಂಟಾಗತ್ತೆ. ಎಲ್ಲೆಲ್ಲ ಅಲ್ಲಿ ಭಗವಂತ ಮಾಂ ಅಭಿಜಾನಾತಿ, ನನ್ನನ್ನು ತಿಳಿಬಹುದು, ಭಕ್ತಿಯ ಮಾಂ ಅಭಿಜಾನಾತಿ, ಭಕ್ತಿಯಿಂದ ಮಾತ್ರ ನಾನು ತಿಳಿಲಿಕ್ಕೆ ಸಾಧ್ಯ. ಮಾಮೇಕಂ ಶರಣಂ ರಜ. ಎಲ್ಲಾ ಧರ್ಮಗಳು ಏನೋ ಸುಳ್ಳು ಧರ್ಮಗಳು ಮಾಡ್ಕೊಂಡ್ಬಿಟ್ಟಿದ್ರೆ, ಆ ಜಾತಿ ಈ ಜಾತಿ ಬೇರೆ ಬೇರೆ ಭಾಷೆಗಳು ಇದೆಲ್ಲ ಮಾಡ್ಕೊಂಡಿದ್ದೀರಾ. ಈಗ ನನಗ್ ಶರಣಾಗಿ. ಅದ್ರಲ್ಲಿ ಕೃಷ್ಣ ಹೇಳ್ತಾರೆ, ನನಗ್ ಶರಣಾಗೋದ್ರಿಂದ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೀನಿ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚಃ. ನಾವೇ ನಮ್ಮ ಒಳಗಿಂದ ನಾವೇ ಹೇಗೆ ನಮ್ಮ ಪಾಪಗಳನ್ನು ಕಳ್ಕೊಳ್ಳೋಕೆ ಸಾಧ್ಯ? ಇದು ಇದೆಲ್ಲ ಮೂರ್ಖತನದ ಮಾತುಗಳು. ನಮ್ಗಿಂತ ಒಬ್ಬ ದೊಡ್ಡವನಿದ್ದಾನೆ, ಅವನು ನಾವು ಶರಣಾದ್ರೆ ನಮ್ಮ ಪಾಪಗಳಿಂದ ಮುಕ್ತನಾಗ್ತಾನೆ. ಬಾವಿ ಕೆಳಗಡೆ ಬಿದ್ದಿರೋಂಥವನು ಹೊರಗೆ ಬರ್ಬೇಕು ಅಂತ ಹೇಳಿದ್ರೆ ಬಾವಿ ಹೊರಗಿರುವಂತಹ ಒಬ್ಬ ವ್ಯಕ್ತಿ ನಮ್ಮನ್ನು ಎಳಿಬೇಕು ಆಚೆ, ಅದನ್ನ ಹೊರ ಬರ್ಲಿಕ್ಕೆ ಸಾಧ್ಯ. ಕೃಷ್ಣ ಎಲ್ಲ ಸಂಸಾರದ ಒಂದು ದುಃಖಗಳಿಂದ ಮೇಲ್ಪಟ್ಟಂಥವನು. ನಮಗೋಸ್ಕರ ಅವನು ಕೈ ನೀಡ್ತಾ ಇದ್ದಾನೆ. ನಾವು ಅಹಂಕಾರವನ್ನು ತ್ಯಾಗ ಮಾಡಿ, ಊಹಾತ್ಮಿಕ ಚಿಂತನೆಗಳನ್ನು ತ್ಯಾಗ ಮಾಡಿ, ಹೇಗೆ ಅರ್ಜುನ ಕೃಷ್ಣನ ಶರಣಾದನೋ ಹಾಗೆ ನಾವು ಕೂಡ ಭಗವಂತನಿಗೆ ಶರಣಾಗಬೇಕು. ಭಗವಂತನ ನಾಮ ಎಲ್ಲವೂ ದಿವ್ಯವಾದಂತಹದ್ದು. ನಾವು ಆ ಭಕ್ತರ ಸಂಘದಲ್ಲಿ
ಭಗವಂತನ ಭಕ್ತರ ಸಂಘದಲ್ಲಿ ಭಗವದ್ಗೀತೆಯನ್ನು ಭಕ್ತಿಯಿಂದ ಆರಾಧನೆ ಮಾಡಬೇಕು, ಪಠಣ ಮಾಡಬೇಕು. ಭಗವದ್ಗೀತೆ ಸಂಪೂರ್ಣವಾಗಿ ಭಕ್ತಿಯನ್ನೇ ಸೂಚಿಸುತ್ತೆ. ಅನೇಕ ಜನ ಎಲ್ಲ ಕರ್ಮಯೋಗ, ಕಾಯಕವೇ ಕೈಲಾಸ ಆತರ ಎಲ್ಲೂ ಕೊಟ್ಟಿಲ್ಲ. ಭಗವಂತ ಹೇಳ್ತಾ ಇರುವಂತಹದ್ದು, ನಿಮ್ಮ ಕರ್ಮವನ್ನು ನನಗೆ ಅರ್ಪಣೆ ಮಾಡಿ. ಕರ್ಮಣ್ಯವಾಧಿಕಾರಸ್ಯ ಮಾ ಫಲೇಶು ಕದಾಚನ. ನೀವೇನೇನ್ ಕೆಲಸ ಮಾಡ್ತಾ ಇದ್ದೀರಾ ಆ ಕೆಲಸ ಎಲ್ಲವೂ ಕೂಡ ಭಗವಂತನ ತೃಪ್ತಿಗೋಸ್ಕರ ಮಾಡಬೇಕು, ಇಂದ್ರಿಯ ಭೋಗಕ್ಕಲ್ಲ ಅನ್ನುವುದೇ ಈ ಸಮಸ್ತ ಭಗವದ್ಗೀತೆಯ ಒಂದು ಸಾರಾಂಶ. ಹರೇ ಕೃಷ್ಣ. ಪ್ರಶ್ನೆಗಳಿದೆಯಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ನನಗೊಂದು ಪ್ರಶ್ನೆ ಇದೆ. ಹೇಳಿ. ಪ್ರಭುಜಿ, ಈಗ ಮಾಯೆ ಕೃಷ್ಣದು ವೈಫ್ ಅಂಗ ಹೌದಾ? ಭಗವಂತನ ಶಕ್ತಿ. ಹೌದು, ಭಗವಂತನ ಸೇವೆಗೆ ಇರುವಂತವಳು. ಸೊ ಅವ್ರ ಸೇವೆನಾಗಿರ್ತಾರ ಅಂತಂದ್ರೆ ಅವ್ರು ನಮ್ಗ ಭ್ರಮಿತರ ಯಾಕೆ ಮಾಡ್ತಾರೆ? ಕೃಷ್ಣನ ದೂರ ಯಾಕೆ ಮಾಡ್ತಾರ? ನಾವೇ ದೇವರು ಅಂತಂಗ ನಮ್ಗೆ ಯಾಕೆ ತಿಳಕಂಗ ಮಾಡ್ತಾರ? ನಾವು ಕೃಷ್ಣನೇ ದೇವ್ರ ತಮಗೂ ಹಂಗ ಮಾಡ್ಬೋದಲ್ಲ? ನಮ್ಗ ಅಂದ್ರೆ ರಿಯಾಲಿಟಿ ತೋರ್ಸ್ಬೋದಲ್ಲ ಏನೈತೆ ಇಲ್ಲ ಅಂತ. ತುಂಬಾ ಧನ್ಯವಾದ ಪ್ರಶ್ನೆಗೆ. ಇದಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಉದಾಹರಣೆ ತಗೊಳ್ಳೋಣ. ಇವಾಗ ನಮ್ಮ ಈ ಒಂದು ಸರ್ಕಾರ ಇದೆ, ಭಾರತ ಸರ್ಕಾರ. ಭಾರತ ಸರ್ಕಾರಕ್ಕೆ ಒಡೆಯ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿ ಅನೇಕ ನಿಯಮಗಳನ್ನು ಹೇಳಿದ್ದಾನೆ. ರಾಜ್ಯದಲ್ಲಿ ಹೇಗಿರ್ಬೇಕು, ಏನು ನಿಯಮಗಳ ಪಾಲನೆ ಮಾಡಬೇಕು. ಮತ್ತೆ ರಾಷ್ಟ್ರಪತಿ ದೇಶದ ಎಲ್ಲಾ ಪ್ರಜೆಗಳಿಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ. ನೀರು, ಬೆಳಕು, ರಸ್ತೆಗಳು ಎಲ್ಲ ನೀಡುತ್ತಾರೆ. ಆದ್ರೆ ಒಬ್ಬ ಪ್ರಜೆ ಅಥವಾ ಕೆಲವು ಪ್ರಜೆಗಳು ಏನ್ ಮಾಡ್ತಾರೆ, ನಾವ್ಯಾಕೆ ಹಿಂಗೆ ಇರ್ಬೇಕು, ನಮ್ಗೆ ಇಷ್ಟೇ ಸಿಗ್ತಾ ಇದೆಲ್ಲ, ಇನ್ನು ಸ್ವಲ್ಪ ಜಾಸ್ತಿಯಾಗಿ ನಾವು ಬಳಸ್ಕೊಳ್ಳೋಣ ಅಂತ ಹೇಳಿ ಬೇರೆಯವ್ರದ್ದು ಆಸ್ತಿಗಳನ್ನೆಲ್ಲ ಕಬಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅಥವಾ ನಾನೇ ಯಾಕೆ ಈ ಒಂದು ರಾಷ್ಟ್ರಪತಿ ಕೆಳಗಡೆ ಇರಬೇಕು, ನಾನೇ ಸ್ವಂತವಾಗಿ ರಾಷ್ಟ್ರಪತಿ ಯಾಕೆ ಆಗ್ಬಾರ್ದು ಅಂತ ಹೇಳಿ ತಾನೇ ಎಲ್ಲ ಒಂದು ಗುಂಪು ಕಟ್ಟಿಕೊಂಡು ತಾನೇ ಒಂದು ರೀತಿಯಲ್ಲಿ ವಿರೋಧ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ರಾಷ್ಟ್ರಪತಿ ಏನ್ ಮಾಡ್ತಾರೆ, ಅವರ ಸೇವಕರಾದಂತಹ ಪೊಲೀಸರನ್ನು ಕಳಿಸ್ತಾರೆ. ಇಂಥವನ್ನ ಇಲ್ಲಿಂದ ಹೊರಗಾಕಿ ಎಲ್ಲ ಬೇರೆ ಪ್ರಜೆಗಳಿಗೆ ಎಲ್ಲ ಅವರು ತೊಂದರೆ ಉಂಟು ಮಾಡ್ತಾರೆ ಅಂತ ಹೇಳಿ ಭಗವಂತ ಅಂದ್ರೆ ರಾಷ್ಟ್ರಪತಿಯ ಸೇವಕರಲ್ಲಿರೋರಲ್ಲೇ ಒಂದು ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಅವ್ರನ್ನ ಕಳಿಸಿ ಆ ಪ್ರಜೆಗಳನ್ನ ಎತ್ತಿ ಜೈಲ್ಗನಕ್ಕೆ ಹಾಕ್ತಾರೆ. ಸೊ ಜೈಲ್ ಅನ್ನೋದು ಒಂದು ಸಣ್ಣ ಭಾಗ, ದೊಡ್ಡದಾದಂತಹ ದೇಶದಲ್ಲಿ ಸಣ್ಣ ಭಾಗ ಕಾರಾಗೃಹ, ಜೈಲ್. ಅಲ್ಲಿ ಏನ್ ಮಾಡ್ತಾರೆ, ಆ ಜೈಲರ್ ಆ ಪ್ರಜೆಗೆ ಯಾರು ತಪ್ಪು ಮಾಡಿದಾನೆ ಅವನಿಗೆ ದಂಡಿಸ್ತಾರೆ, ಸರಿಯಾಗಿ ದಂಡಿಸ್ತಾರೆ. ಮತ್ತೆ ಅವನು ಆ ಬುದ್ಧಿ ಬಿಡಬೇಕು, ನಾನು ರಾಷ್ಟ್ರಪತಿಗೆ ವಿರೋಧಿಸಬಾರ್ದು, ನಾನು ಒಳ್ಳೆ ಪ್ರಜೆ ಆಗಿರ್ಬೇಕು, ಅದೇ ನಿಯಮಗಳು ಕೊಟ್ಟಿದ್ದಾರೆ ಪಾಲನೆ ಮಾಡ್ಕೊಂಡು ಸರಿಯಾಗಿರ್ಬೇಕು ಅಂತ ಎಲ್ಲಿ ತನಕ ಅವನು ಬದಲಾಗುವುದಿಲ್ಲ ಅಲ್ಲಿ ತನಕ ಅವನಿಗೆ ದಂಡ ಬಿಡಿಸ್ತಾ ಇರ್ತಾರೆ. ಅನಂತರ ಯಾವಾಗ ಸಂಪೂರ್ಣವಾಗಿ ಅವನು ಆ ಬುದ್ಧಿ ಅನ್ನೋದು ಬದಲಾಗುತ್ತೆ, ಆಗ ಆ ಜೈಲರ್ ತಿರ್ಗಾ ಪ್ರಧಾನಮಂತ್ರಿಗೆ ಹೇಳ್ತಾರೆ, ಈ ತರ ಈ ವ್ಯಕ್ತಿ ಇಷ್ಟು ವರ್ಷ ಶಿಕ್ಷೆ ಅನುಭವಿಸಿದ್ದಾನೆ, ಮತ್ತೆ ಅವನು ತಪ್ಪು ಅವನು ತಿದ್ಕೊಂಡಿದ್ದಾನೆ, ಅವನು ಒಳ್ಳೆ ಪ್ರಜೆ ಆಗ್ಲಿಕ್ಕೆ ತಯಾರಿದ್ದಾನೆ ಅಂತ ಹೇಳಿದಾಗ ಮತ್ತೆ ರಾಷ್ಟ್ರಪತಿಗಳು ಅವನ್ನ ಬಿಡುಗಡೆ ಮಾಡ್ತಾರೆ ಅಲ್ಲಿಂದ. ಹಾಗೆಯೇ ಎಲ್ಲ ಜೀವಾತ್ಮ ನಾವೆಲ್ಲ ಭಗವಂತನ ವಿರೋಧಿಸಿ ನಾನೇ ಭಗವಂತನಾಗಬೇಕು ಅಂತ ಪ್ರಯತ್ನ ಮಾಡಿರೋ ಕಾರಣ ಆ ವೈಕುಂಠ ಲೋಕದಿಂದ ನಾವು ಈ ಭೌತಿಕ ಜಗತ್ತಿಗೆ ಬಿದ್ದಿದ್ದೀವಿ. ಇಲ್ಲಿ ನಾವು ಪ್ರಯತ್ನ ಮಾಡ್ತಾ ಇರೋದು, ನಾನು ಒಡೆಯನಾಗಬೇಕು, ನಾನೇ ಸ್ವತಂತ್ರವಾಗಿರ್ಬೇಕು, ನನ್ನ ಮನೆ, ನನ್ನ ರಾಜ್ಯ, ನನ್ನ ಭಾಷೆ, ನನ್ನ ದೇಶ ಅಂತ ಹೇಳಿ ನಾವು ನಮ್ಮನ್ನೇ ನಾವು ಒಡೆಯನಾಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಆಗ ಇಲ್ಲಿನ ಜೈಲರ್, ಈ ಭೌತಿಕ ಜಗತ್ತಿಗೆ ಜೈಲರ್ ಇವಳು ದುರ್ಗಾದೇವಿ, ಮಾಯಾಶಕ್ತಿ. ಅವಳೇನ್ ಮಾಡ್ತಾಳೆ, ನಮ್ಗೆ ದಂಡಿಸ್ತಾಳೆ. ಹೇಗೆ? ಬೇರೆ ಬೇರೆ ದೇಹಗಳನ್ನು ಕೊಡ್ತಾ ಮತ್ತೆ ಇಲ್ಲಿ ನಮ್ಗೆ ಜನ್ಮ, ಮೃತ್ಯು, ಜರ, ವ್ಯಾಧಿ, ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ ಕ್ಲೇಶಗಳು ನಿಮ್ಗೆ ನಮಗೆ ದಂಡಿಸ್ತಾ ಇರ್ತಾರೆ. ಸೊ ಯಾವಾಗ ನಾವು ಈ ಬುದ್ಧಿಯನ್ನು ನೋಡ್ತೀವಿ, ಭಗವಂತನು ಬರ್ತಾನೆ, ಭಗವಂತ ನಮ್ಗೆ ಉಪದೇಶ ಕೊಡ್ತಾನೆ, ಭಗವದ್ಗೀತೆ ಕೊಡ್ತಾನೆ, ಭಗವಂತನ ಭಕ್ತರು ಬರ್ತಾರೆ, ಅವರು ಉಪದೇಶ ಕೊಡ್ತಾರೆ. ಸೊ ಹೇಗೋ ಅವರ ಸಂಘದಲ್ಲಿ ನಾವು ಯೋಚನೆ, ನಮ್ಮ ಬುದ್ಧಿಶಕ್ತಿ, ಮನುಷ್ಯ ಜನ್ಮದಲ್ಲಿ ನಮ್ಗೆ ಬುದ್ಧಿ ಕೊಟ್ಟಿದ್ದಾನೆ, ಬುದ್ಧಿ ಇದನ್ನ ಕೇಳಿಸ್ಕೊಂಡು ತಿಳಿಬೇಕು, ಹೌದು ಇದು ಸತ್ಯ ಇದೆಯಲ್ಲ, ಈ ಜಗತ್ತು ಹೆಂಗ್ ನಡೀತಾ ಇದೆ, ಎಲ್ಲರೂ ಹಿಂಗೆಲ್ಲ ಕಷ್ಟಗಳು ಪಡ್ತಾ ಇದ್ದಾರೆ. ಸೊ ನಾನು ಈ ಪೂರ್ವ ಜನ್ಮದಲ್ಲಿ ಏನೋ ಮಾಡಿರೋ ಕಾರಣ ನನಗೆ ಈ ಜನ್ಮದಲ್ಲಿ ನಾನೈತೆ ಕಷ್ಟಗಳು ಬರ್ತಾ ಇದೆ. ಹಾಗೆ ನಾನು ಈ ಜೀವನದಲ್ಲಿ ನಾನು ಏನೆಲ್ಲ ಮಾಡ್ತೀನಿ, ಮುಂದೆ ನನ್ನ ಕಷ್ಟಗಳಿಗೆ ಕಾರಣ ಆಗುತ್ತೆ. ನಾನು ಹಿಂಗೆ ತಪ್ಪುಗಳು ಮಾಡಬಾರ್ದು, ಉಪದೇಶ ಪಾಲನೆ ಮಾಡ್ಬೇಕು, ಭಕ್ತರ ಸಂಘ ಪಡ್ಕೋಬೇಕು ಅಂತ ಯಾವಾಗ ಬದಲಾಗ್ತೀವಿ, ನಾವು ನಮ್ಮ ಅಹಂಕಾರ ಬಿಡ್ತೀವಿ, ಗುರುಗಳ ಆಶ್ರಯ ಪಡ್ಕೋತೀವಿ, ಭಕ್ತರ ಸಂಘದಲ್ಲಿ ಭಗವಂತನ ನಾಮ ಸಂಕೀರ್ತನೆ ತೊಡಗುತ್ತೀವಿ, ಆಗ ಮಾಯಾದೇವಿ ಸೂಚನೆ ಕೊಡ್ತಾಳೆ ಭಗವಂತನಿಗೆ, ಈ ಒಬ್ಬ ಜೀವಾತ್ಮ ಬದಲಾಗ್ತಾ ಇದ್ದಾನೆ, ಮತ್ತೆ ಇವನನ್ನು ಇದನ್ನ ಬಿಡುಗಡೆ ಮಾಡಬಹುದು ಅಂತ ಹೇಳಿದಾಗ ಭಗವಂತ ನಮ್ಮನ್ನು ಈ ಒಂದು ದೇಹದಿಂದ ಬಿಡುಗಡೆ ಮಾಡಿಸ್ತಾನೆ. ಅದರಿಂದ ಇಲ್ಲಿ ನಮ್ಮ ಗುಣ ಅದು ಬದಲಾಗೋದು, ಶರಣಾಗಬೇಕು ಅನ್ನೋದು ನಮ್ಮ ಗುಣ. ಎಲ್ಲಿ ತನಕ ನಾನೇ ಇಂದ್ರಿಯ ಭೋಗಿಸ್ಬೇಕು ಅಂತ ನಾನು ಆಸೆ ಪಡ್ತಾ ಇರ್ತೀನಿ, ಈ ಪ್ರಕೃತಿ ನಮ್ಗೆ ಬೇರೆ ಬೇರೆ ರೀತಿಯ ದೇಹಗಳನ್ನು ಕೊಡ್ತಾ ಇರುತ್ತೆ. ಯಾವಾಗ ನಾನು ಭಗವಂತನ ಸೇವೆಯಲ್ಲಿ ಅಂದಿಸ್ತೀನಿ ಅಂತ ಭಾವನೆ ಬೆಳೆಸ್ಕೊತೀವಿ,
ಆಗ ನಾವು ಈ ಸಂಸಾರದಿಂದ ಬಿಡುಗಡೆ ಆಗ್ತೀವಿ, ಭ್ರಮೆಗಳಿಂದ ಬಿಡುಗಡೆ ಆಗ್ತೀವಿ. ಸೊ ನಮಗೆ ಸ್ವತಂತ್ರತೆ ಇದೆ. ಜೀವಾತ್ಮ ಸಂಪೂರ್ಣವಾಗಿ ರೋಬೋಟ್ ಅಲ್ಲ. ನಮಗೆ ಒಂದು ಸ್ವಲ್ಪ ಫ್ರೀ ವಿಲ್ ಅಂತ ಹೇಳ್ತಾರೆ, ಸ್ವತಂತ್ರತೆ ಅನ್ನೋದು ಕೊಟ್ಟಿದ್ದಾರೆ. ಸೊ ಯಾವ ರೀತಿ ನಾವು ಆಸೆಗಳನ್ನು ಬೆಳೆಸ್ಕೋತೀವಿ, ಹಾಗೆ ನಮಗೆ ಬೇರೆ ಬೇರೆ ರೀತಿ ದೇಹಗಳು, ಕಷ್ಟಗಳು ಬರುತ್ತೆ. ನಮಗೆ ಕೊಟ್ಟಿರುವಂತಹ ಸ್ವತಂತ್ರದಲ್ಲಿ ನಮ್ಮ ಚಿಂತನೆ ಕೃಷ್ಣನಿಗೆ ನೀನ್ ಬೇಕು, ನಿನ್ನ ಸೇವೆ ಬೇಕು, ನಿನ್ನ ಭಕ್ತರ ಸಂಘದಲ್ಲಿ ನಾನು ಯಾವಾಗಲೂ ಇರಬೇಕು ಅಂತಹ ಪ್ರಜ್ಞೆ ನಾವು ಬೆಳೆಸ್ಕೊಂಡ್ರೆ ನಾವೆಲ್ಲಾ ರೀತಿಯ ದುಃಖಗಳಿಂದ ನಾವು ಮುಕ್ತರಾಗ್ತೀವಿ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಇನ್ಯಾವುದೋ ಪ್ರಶ್ನೆಗಳು? ಹರೇ ಕೃಷ್ಣ. ಮತ್ತೆ ಪುನಃ ನಾಳೆ ಭೇಟಿ ಆಗೋಣ ಸಂಜೆ 8ರಿಂದ 9 ಗಂಟೆ. ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ.